ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಈ ದಿನದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಬಂದಿರುವಂತಹ ಕೆಲವು ಆರ್ಟಿಕಲ್ಸ್ಗಳನ್ನು ನೋಡ್ತೀವಿ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರುವಂತಹ ಆರ್ಟಿಕಲ್ಸ್ನ ಮಾತ್ರ ನಾವು ನೋಡ್ತಾ ಇದ್ದೀವಿ. ಮೊದಲು ನಾವು ಈ ದಿನ ಯಾವ ಒಂದು ಆರ್ಟಿಕಲ್ಸ್ನ ನೋಡ್ತಾ ಇದ್ದೀವಿ ಅನ್ನುವಂತಹ ಒಂದು ಇಂಡೆಕ್ಸನ್ನು ನೋಡಿ ತದನಂತರ ಆರ್ಟಿಕಲ್ಸ್ಗೆ ಹೋಗೋಣ. ಸೊ ಈ ದಿನ ನಾವು ನೋಡ್ತಾ ಇರುವಂತಹ ಆರ್ಟಿಕಲ್ಸ್ ಬಂದು ಒಂದು ಎಲೆಕ್ಟೋರಲ್ ರೂಲ್ ಬಗ್ಗೆ ನೋಡ್ತಾ ಇದ್ದೀವಿ. ಅಂದರೆ ಏನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನುವಂಥ ಒಂದು ಪ್ರಾಸೆಸನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡ್ತಾ ಇದೆ. ಸೊ ಅದರ ಕುರಿತಾಗಿ ಸ್ವಲ್ಪ ಇನ್ಫಾರ್ಮೇಷನನ್ನು ನೋಡ್ತೀವಿ. ತದನಂತರ ದೀಪತೂನ್ ಇಶ್ಯೂ ಏನಾಗ್ತಾ ಇದೆ, ಅಂದರೆ ಏನು ತಿರುಪುರ ಕೊಂಡ್ರಮಲ್ಲಿ ಏನು ದೀಪವನ್ನು ಬೆಳಗ್ತಾರೆ ಆ ಒಂದು ಇಶ್ಯೂ ಏನಿದೆ ಅದರ ಕುರಿತಾಗಿ ಮಾತಾಡ್ತೀವಿ. ತದನಂತರ ಆದಿತ್ಯ L1 ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್, ಬಿಕಾಸ್ ಇಸ್ರೋ ಅದರ ಕುರಿತಾಗಿ ಕೆಲವು ಡೇಟಾನ ಕಲೆಕ್ಟ್ ಮಾಡಿ ಅನ್ನೋದ್ರ ಕುರಿತಾಗಿ ಏನೋ ಹೇಳಿರುವಂಥ ಕಾರಣ ಆದಿತ್ಯ L1 ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ತಿಳಿದಿರಬೇಕಾಗುತ್ತೆ. ತದನಂತರ ನಾವು ನಿನ್ನೆಯ ಒಂದು ವಿಡಿಯೋದಲ್ಲಿ ನೋಡಿದ್ವಿ, ವೆನೆಜುವೆಲನ್ ಪ್ರೆಸಿಡೆಂಟ್ ಏನಿದ್ದಾರೆ ಏನಿದ್ರು ಇಷ್ಟು ದಿನ ಮಡುರೋ ಅವ್ರನ್ನ USA ಬಂಧಿಸಿರುವಂತಹ ಕಾರಣ ಈಗ ವೆನೆಜುವೆಲಾ ದೇಶಕ್ಕೆ ಒಂದು ಇಂಟರಿಮ್ ಪ್ರೆಸಿಡೆಂಟ್ ಬೇಕಾಗಿದ್ದಾರೆ. ಸೊ ಹಾಗಾಗಿ ಹೊಸದಾಗಿ ಒಂದು ಪ್ರೆಸಿಡೆಂಟನ್ನು ಇಲ್ಲಿ ನೇಮಕ ಮಾಡಿರುವಂಥ ಕಾರಣ ಅಥವಾ ಅಪಾಯಿಂಟ್ ಮಾಡಿರುವಂಥ ಕಾರಣ ಇದು ನ್ಯೂಸಲ್ಲಿದೆ. ಅವ್ರು ಯಾರು ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಬಯೋ ಹ್ಯಾಪಿ ಡಿಸ್ಟ್ರಿಕ್ಟ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ನಾವು ಡಿಸ್ಕಸ್ ಮಾಡ್ತೀವಿ. ನಂತರ ಮ್ಯಾಂಗ್ರೋವ್ಸ್ ಬಗ್ಗೆ ಬಾಂಬೆ ಹೈಕೋರ್ಟ್ ನೀಡಿರುವಂತಹ ಒಂದು ತೀರ್ಪನ್ನು ಕುರಿತಾಗಿ ನಾವು ಮಾತಾಡ್ತೀವಿ. ತದನಂತರ ಹಿಂದೂ ಪೇಪರಲ್ಲಿ ಬಂದಿರುವಂಥ ಬಯೋಮೆಟೀರಿಯಲ್ಸ್ ಕುರಿತಾಗಿ, ಅಂದರೆ ಬಯೋಮೆಟೀರಿಯಲ್ಸ್ ಅಂದರೆ ಏನು, ಏನಕ್ಕೆ ಇದನ್ನು ಬಳಸ್ತೀವಿ, ಈ ಕುರಿತಾಗಿ ನಮಗೆ ಇನ್ಫಾರ್ಮೇಷನ್ ಬೇಕು, ಬೋತ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಆಗಿರುವಂಥ ಕಾರಣ ಈ ಒಂದು ಆರ್ಟಿಕಲ್ನ ನೋಡ್ತೀವಿ. ತದನಂತರ ರೈಟ್ ಟು ಡಿಸ್ಕನೆಕ್ಟ್ ಇನ್ ಡಿಜಿಟಲ್ ಏಜ್ ಅನ್ನುವ ರೈಟ್ ಟು ಡಿಸ್ಕನೆಕ್ಟ್ ಬಿಲ್ಲನ್ನು 2025 ವಿಂಟರ್ ಸೆಷನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಅದರ ಕುರಿತಾಗಿ ಮತ್ತಷ್ಟು, ಅಂದರೆ ಯಾವ ರೀತಿಯಾಗಿ ಇದು ಅಫೆಕ್ಟ್ ಮಾಡುತ್ತೆ ಅದನ್ನು ಕುರಿತಾಗಿ ನಾವು ಇವಾಗ ನೋಡ್ತೀವಿ. ಸೊ ಇಷ್ಟು ಈ ದಿನದ ಒಂದು ಆರ್ಟಿಕಲ್ಸ್ ಆಗಿರುತ್ತೆ. ಈಗ ನಾವು ಮೊದಲನೇ ಆರ್ಟಿಕಲ್ನ ನೋಡೋಣ. EC says it has constitutional duty to bar foreigners from voter rolls. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಮೊದಲನೇದಾಗಿ ನಾವು ನೋಡಿದರೆ ನಮ್ಮ ಒಂದು ಎಲೆಕ್ಷನ್ ಕಮಿಷನ್ ಏನಿದೆ, ಚುನಾವಣಾ ಆಯೋಗ ಏನಿದೆ, ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನುವಂಥ ಒಂದು ಪ್ರಕ್ರಿಯೆಯನ್ನು ಜಾರಿಗೊಳಿಸಿದೆ. ಸೊ ಏನು ಈ ಪ್ರಕ್ರಿಯೆ ಅಂತಂದರೆ, ಇದರ ಮುಖಾಂತರ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮುಖಾಂತರ ಏನಾಗುತ್ತೆ ಅಂದರೆ, ಮತದಾರರ ಪಟ್ಟಿ ಏನಿರುತ್ತೆ ನಮ್ಮ ಒಂದು ಎಲೆಕ್ಟೋರಲ್ ರೋಲ್ ಇದೆ ಇದನ್ನು ಪರಿಶೀಲಿಸ್ತಾ ಇದ್ದಾರೆ. ಅಂದರೆ ಈಗ ಏನಾದ್ರು ಡುಪ್ಲಿಕೇಟ್ ಆಗಿದೆಯಾ, ಇಲ್ಲ ಎಷ್ಟೊಂದು ಜನ ಮರಣ ಹೊಂದಿರ್ತಾರೆ ಅವರ ಹೆಸರು ಕೂಡ ಇನ್ನು ಎಲೆಕ್ಟೋರಲ್ ರೋಲ್ ಇರುತ್ತೆ. ಸೊ ಅದನ್ನು ಡಿಲೀಟ್ ಮಾಡೋದು ಇರ್ಬೋದು, ಇಲ್ಲ ಒಬ್ಬರದ್ದೇ 2-3 ಕಡೆ ಇರುವಂಥದ್ದು ವೋಟರ್ ಐ ಡಿ, ಈ ರೀತಿಯಾಗಿ ಇರುವಂಥ ಒಂದು ಅಂದರೆ ಏನಾದ್ರು ಡುಪ್ಲಿಕೇಶನ್ಸ್ ಈ ಥರ ಇದ್ದರೆ ಅದನ್ನೆಲ್ಲ ರಿವೈಸ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಪ್ರಾಸೆಸನ್ನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ನಾವು ಕರಿತೀವಿ. ಸೊ ಇದರ ಒಂದು ಮುಖ್ಯ ಉದ್ದೇಶ ಏನು ಅಂತಂದರೆ, ಒಂದು ಲಾಫುಲಿ ಇಂಡಿಯನ್ ಸಿಟಿಸನ್ಸ್ ಏನಿದ್ದಾರೆ ಇವರ ಒಂದು ಹೆಸರು ಮಾತ್ರನೇ ಎಲೆಕ್ಟೋರಲ್ ರೋಲಲ್ಲಿ ಇರಬೇಕು ಅಂತ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಬೇರೆ ದೇಶದಿಂದ, ಈಗ ಬಾಂಗ್ಲಾದೇಶದಿಂದ ಇರ್ಬೋದು, ಮಯನ್ಮಾರಿಂದ ಇರ್ಬೋದು, ಅಲ್ಲಿ ಪ್ರಾಬ್ಲಮ್ ಆದಾಗ ಭಾರತಕ್ಕೆ ಬಂದಿದ್ದಾರೆ ಅಂತಂದರೆ, ಇಲ್ಲ ಬೇರೆ ಯಾವುದೋ ದೇಶದಿಂದ ಭಾರತಕ್ಕೆ ಬಂದು ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಅಂತಹ ಒಂದು ಹೆಸರುಗಳನ್ನು ನಾವು ತೆಗಿತೀವಿ ಅಂತ ಇಲ್ಲಿ SIR ಮುಖಾಂತರ ಅವರು ಹೇಳ್ತಾರೆ. ಅಂದರೆ SIRನ ಮಾಡ್ತಾ ಇರೋ ಮುಖ್ಯ ಉದ್ದೇಶನೇ ಅದು. ನಮ್ಮ ಒಂದು ಎಲೆಕ್ಟೋರಲ್ ರೋಲ್ ಏನಿದೆ, ಚುನಾವಣಾ ಆಯೋಗದ ಮತದಾರರ ಪಟ್ಟಿ ಏನಿದೆ ಆ ಪಟ್ಟಿಯನ್ನು ಪರಿಷ್ಕರಿಸೋದೇ ಇದರ ಒಂದು ಮುಖ್ಯ ಉದ್ದೇಶ ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಈ ಒಂದು ಚುನಾವಣಾ ಆಯೋಗ ಏನು ಹೇಳಿದೆ ಅಂದರೆ, ಆರ್ಟಿಕಲ್ 324 ಅಡಿಯಲ್ಲಿ ಆ್ಯಕ್ಚುಲ್ ಆಗಿ ಎಲೆಕ್ಷನ್ ಕಮಿಷನನ್ನು ಸ್ಥಾಪಿಸಿರುವಂಥದ್ದು. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ, ಇಟ್ ಬಿಕಮ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂಡರ್ ಆರ್ಟಿಕಲ್ 324. ಇದು ನಮಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. 324 ಬೇರೆ ಬೇರೆ ಕ್ಲಾಸಸ್ ಇದೆ. ಅಂದರೆ 324 ಕ್ಲಾಸ್ 1, ಕ್ಲಾಸ್ 2 ಅಂತ. ಇದರಲ್ಲಿ ಏನು ಹೇಳುತ್ತಾರೆ, ಯಾವ ರೀತಿಯಾಗಿ ಅಪಾಯಿಂಟ್ ಮಾಡಬೇಕು, ಅವರ ಟೆನ್ಯೂರ್ ಏನು, ಅವರ ಸ್ಯಾಲರಿ ಏನು, ಇವುಗಳ ಬಗ್ಗೆ ಇದು ಮಾತನಾಡುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಿಮಗೆ ಈ ಒಂದು ಟಾಪಿಕ್ ಈ ಒಂದು ಪಾರ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೀಸ್ ಗೋ ಆ್ಯಂಡ್ ರಿವೈಸ್ ದಿಸ್ ಆರ್ಟಿಕಲ್ 324 ಒನ್ಸ್. ನಂತರ ಈಗ ಇಲ್ಲಿ ಚುನಾವಣಾ ಆಯೋಗ ಏನನ್ನು ವಾದಿಸ್ತಾ ಇದೆ ಅಂತಂದರೆ, ಈ ಒಂದು ಏನು ಆರ್ಟಿಕಲ್ 324 ಅಡಿಯಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಒಂದು ಮುಖ್ಯ ಜವಾಬ್ದಾರಿ ಏನಿದೆ, ಇದು ನಮ್ಮ ಒಂದು ಎಲೆಕ್ಷನ್ ಪ್ರಾಸೆಸ್ನ ಏನಂತೀವಿ ಫ್ರೀ ಆ್ಯಂಡ್ ಫೇರ್ ಆಗಿ ನಡೆಸ್ಕೊಳ್ಳುವಂಥದ್ದು ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ದು ಅಂತ ಹೇಳುತ್ತೆ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಹೇಳುತ್ತಾರೆ ಅಂತಂದರೆ, ಈ ಆಯೋಗ ಈ ಒಂದು ಮತದಾರ ಪಟ್ಟಿ ಏನಿದೆ ಇದು ಏನು NRC ನ್ಯಾಷನಲ್ ರಿಜಿಸ್ಟ್ರಿ ಆಫ್ ಸಿಟಿಸನ್ ಇದೆ, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಏನಿದೆ ಅದು ಅಲ್ಲ, ಎರಡೂ ಸೇಮ್ ಅಲ್ಲ. ಅಂದರೆ SIR ಬೇರೆ ಮತ್ತು NRC ಏನಿದೆ ಇದು ಬೇರೆ, ಇವೆರಡು ಬೇರೆ ಬೇರೆ ಅಂತ ಅಂದ್ಬಿಟ್ಟು EC ಸ್ಪಷ್ಟಪಡಿಸಿದೆ. ತದನಂತರ ಏನು ಅಂದರೆ, ಈ SIR ಅಲ್ಲಿ ಯಾವುದೇ ರೀತಿಯಾದ ಒಂದು ಸಿಟಿಸನ್ಶಿಪ್ ಅಥವಾ ಏನು ಸಿಟಿಸನ್ಶಿಪ್ ಇದೆ, ಸಿಟಿಸನ್ಶಿಪ್ಪನ್ನು ನಾವು ಇದು SIR ಬೇಸಿಸಲ್ಲಿ ನಾವು ಏನು ಮಾಡ್ತೀವಿ ಡಿಸೈಡ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಬದಲಾಗಿ
ಮತದಾರರಾಗಲು ಏನಾದ್ರು ಅರ್ಹತೆ ಇಲ್ಲ ಅಂತ ಹೇಳೋದನ್ನ ಮಾತ್ರ SIR ಮುಖಾಂತರ ನಾವು ಮಾಡ್ತೀವಿ. ಸೊ ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ SIR ಆ್ಯಂಡ್ NRC. NRC ಏನು ಹೇಳುತ್ತೆ ಅಂದರೆ ನೀವು ಸಿಟಿಸನ್ನ ಅಲ್ವಾ ಅನ್ನೋದನ್ನ ಹೇಳುತ್ತೆ. ಬಟ್ SIR ಏನು ಹೇಳುತ್ತೆ, ಅದರ ಬಗ್ಗೆ ಸಿಟಿಸನ್ಶಿಪ್ ಬಗ್ಗೆ SIR ಮಾತಾಡಲ್ಲ. ಬದಲಿಗೆ ನೀವು ಮತದಾರರ ಪಟ್ಟಿಯಲ್ಲಿ ಇರೋದಕ್ಕೆ ಅರ್ಹರ ಅಲ್ವಾ ಅನ್ನೋದರ ಕುರಿತಾಗಿ ಮಾತ್ರನೇ ಮಾತಾಡುತ್ತೆ ಅಂತ ECI ಆರ್ಗ್ಯೂ ಮಾಡಿರುವಂಥದ್ದು. ಯಾಕೆ ಈ ರೀತಿಯಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದರೆ SIR ಬೇರೆ NRC ಬೇರೆ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ನೀಡಿದೆ ಅಂತ ನಾವು ನೋಡಿದ್ರೆ, ಈ ಹಿಂದೆ ಏನಾಗಿತ್ತು ಅಂದರೆ ಕಳೆದ ತಿಂಗಳಲ್ಲಿ ನಾವು ನೋಡಿದಾಗ ಸುಮಾರು 2.8 ಕೋಟಿ ಜನರು ಏನಿದ್ದಾರೆ ಅವರ ಹೆಸರನ್ನು ಮತದಾರ ಪಟ್ಟಿಯಿಂದ ತೆಗೆದುಹಾಕಲಾಗಿತ್ತು ಅಂಡರ್ SIR ಪ್ರೊಸೆಸ್. ಎಲ್ಲಿ ಇದು ಉತ್ತರ ಪ್ರದೇಶದಲ್ಲಿ ನಡೆದಿರುವಂಥದ್ದು. ಉತ್ತರ ಪ್ರದೇಶದಲ್ಲಿ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನು ಮಾಡಿದ್ರು. ಸೊ ಅದರಲ್ಲಿ ಸುಮಾರು 3 ಕೋಟಿ ಜನರಷ್ಟು ಹೆಸರನ್ನು ಆ ಒಂದು ಮತದಾರ ಪಟ್ಟಿಯಿಂದ ಏನದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತೆಗೆದುಹಾಕ್ಬಿಟ್ಟಿತ್ತು. ಸೊ ಇದರಲ್ಲಿ ಏನಾಗಿದೆ ಅಂದರೆ ಹಲವಾರು ಜನ ಸಾವನ್ನಪ್ಪಿರೋರು ಇರ್ಬೋದು, ಅಂದರೆ ಅವರ ಸಾವಪ್ಪಿದ್ದಾರೆ ಬಟ್ ಸ್ಟಿಲ್ ಅವರ ಹೆಸರನ್ನ ಎಲೆಕ್ಟೋರಲ್ ರೋಲಲ್ಲಿ ಇಟ್ಟಿದ್ದಾರೆ. ಅದರಿಂದ ಒಂದು ಇನ್ನು ಕೆಲವ್ರು ಏನು ಮಾಡಿದ್ದಾರೆ ಅಂದರೆ ಈಗ UP ಯಲ್ಲಿ ಇದ್ದಾರೆ, UP ಯಲ್ಲಿ ಇದ್ರು ಬಟ್ ಈಗ ಬೇರೆ ಕಡೆಗೆ ಹೋಗ್ಬಿಟ್ಟಿದ್ದಾರೆ. ಬಟ್ ಸ್ಟಿಲ್ ಅವ್ರದ್ದು ಅಲ್ಲಿ ಹೊಸದಾಗಿ ಹೋಗಿರುವಂಥ ಜಾಗದಲ್ಲೂ ಎಲೆಕ್ಟೋರಲ್ ರೂಲ್ ಇದೆ ಮತ್ತು UP ಯಲ್ಲೂ ಇರುವಂಥದ್ದು. ಸೊ ಈ ರೀತಿಯಾಗಿ ಆಗಿರೋದ್ರಿಂದ ಅದನ್ನು ತೆಗ್ದಿದ್ದಾರೆ. ಮತ್ತು ಇನ್ನು ಕೆಲವ್ರದ್ದು ಏನಾಗಿದೆ ಅಂತಂದರೆ ನಕಲಿ ಮತ್ತು ಅಥವಾ ಅಸಂಪೂರ್ಣ ದಾಖಲೆಗಳನ್ನು ಅವರು ಇದು ನೀಡಿರುವಂಥದ್ದು. ಸೊ ಅಂತಹ ಒಂದು ಹೆಸರುಗಳನ್ನು ಕೂಡ ತೆಗೆದಾಕಿದ್ದಾರೆ. ಸೊ ಈ ರೀತಿಯಾಗಿ ಆಗಿದ್ದಂತಹ ಕಾರಣ ಸುಮಾರು 3 ಕೋಟಿ ಜನರ ಹೆಸರನ್ನು ತೆಗೆದಾಕಿದ್ದಂತಹ ಕಾರಣ ಏನು ಮಾಡಿದ್ದಾರೆ, ಜನರು ಸುಪ್ರೀಂ ಕೋರ್ಟ್ ಮೊರೆ ಹೋದರು. ಅಂದರೆ ಇಷ್ಟು ನಮ್ಮ ಹೆಸರುಗಳನ್ನು ಇಲ್ಲಿ ಇಷ್ಟೊಂದು ಡಿಲೀಷನ್ಸ್ ಮಾಡಿದ್ದಾರೆ ಅಂತಂದರೆ ವೈ ಇಸ್ ಇಟ್, ಇಲ್ಲಿ ನಮ್ಮ ಸಿಟಿಸನ್ಶಿಪ್ಗೆ ಇಲ್ಲಿ ಕ್ವೆಶನ್ ಆಗ್ತದೆ. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ನಾವು ಏನು ಮಾಡ್ತೀವಿ ಅಂದರೆ ಯೂಶಲ್ ಆಗಿ ಏನು ಸಿಟಿಸನ್ಶಿಪ್ ಅಂತ ನಾವು ಪ್ರೂಫ್ ತೋರಿಸೋದ್ರೆ ನಮ್ಮ ಎಲೆಕ್ಟೋರಲ್ ಐಡಿಯನ್ನು ತೋರಿಸ್ತೀವಿ. ನಮ್ಮ ವೋಟರ್ ಐಡಿನ ಸಿಟಿಸನ್ಶಿಪ್ ಪ್ರೂಫ್ ಆಗಿ ಹಲವಾರು ಕಡೆ ಆಕ್ಸೆಪ್ಟ್ ಮಾಡ್ತಾರೆ. ಸೊ ಆ ಒಂದು ದೃಷ್ಟಿಯಿಂದ ನೋಡಿದಾಗ ಈ 3 ಕೋಟಿ ಜನರಷ್ಟು 3 ಕೋಟಿಯಷ್ಟು ಹೆಸರನ್ನು ತೆಗೆದಿದ್ದಾರೆ ಅಂತಂದರೆ ದೇ ಆರ್ ನಾಟ್ ಸಿಟಿಸನ್ಸ್ ಅಂತ ಆಗ್ಬಿಡುತ್ತೆ ಅನ್ನೋ ಒಂದು ಭಯ ಅವರಿಗೆ ಇದೆ. ಸೊ ಅವರು ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಏನು ಹೇಳಿದೆ, ಸೊ ಕೋರ್ಟಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ಪಷ್ಟನೆಯನ್ನು ನೀಡಿದೆ. ದಿಸ್ ಈಸ್ ನಾಟ್ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್. ಇದು ಯಾವುದೇ ರೀತಿಯಾಗಿ ನಿಮ್ಮ ಒಂದು ಪೌರತ್ವವನ್ನು ಸಿಟಿಸನ್ಶಿಪ್ಪನ್ನು ಇಲ್ಲಿ ಅದು ಏನಂತೀವಿ ಸಾಬೀತುಪಡಿಸಲ್ಲ. ಬದಲಿಗೆ ನೀವು ಅರ್ಹರ ಅಲ್ವಾ, ಎಲೆಕ್ಷನಲ್ಲಿ ವೋಟ್ ಮಾಡೋದಕ್ಕೆ ನೀವು ಅರ್ಹರ ಅಲ್ಲ ಅನ್ನೋದನ್ನು ಮಾತ್ರ ತಿಳಿಸುತ್ತೆ ಅಂತ ಹೇಳಿರುವಂಥದ್ದು. ಸೊ ಇದು ಬೇಸಿಕ್ ಇನ್ಫಾರ್ಮೇಷನ್ ಆಯಿತು. ಈಗ SIR ಮತ್ತು NRC ಬಗ್ಗೆ ಡಿಫ್ರೆನ್ಸ್ ಈಗಾಗಲೇ ಹೇಳಿರೋ ಥರ SIR ಬಂದು ಕೇವಲ ಅರ್ಹತೆಯನ್ನು ಪರಿಶೀಲಿಸೋದಕ್ಕೆ, NRC ಬಂದು ಸಿಟಿಸನ್ಶಿಪ್ ರಿಜಿಸ್ಟರ್ ಆಗಿದೆ. ಆ್ಯಂಡ್ ಈ SIR ಬಂದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ 1950 ಅಡಿಯಲ್ಲಿ ಮತ್ತು ಆರ್ಟಿಕಲ್ 324 ಅಡಿಯಲ್ಲಿ ಇದನ್ನು ಇದು ಮಾಡುವಂಥದ್ದು. NRC ಬಂದು ಸಿಟಿಸನ್ಶಿಪ್ ಆ್ಯಕ್ಟ್ ಅಡಿಯಲ್ಲಿ ಬರುತ್ತೆ, ಅಂದರೆ ಲೀಗಲ್ ಬೇಸಿಸ್ ಸಿಟಿಸನ್ಶಿಪ್ ಆ್ಯಕ್ಟ್ ಕೊಡುವಂಥದ್ದು. ಮತ್ತು ಇಲ್ಲಿ ಪಾಪ್ಯುಲೇಷನ್ SIR ಅಲ್ಲಿ ಪಾಪ್ಯುಲೇಷನ್ ಯಾರು ಕವರ್ ಆಗುತ್ತೆ, ವೋಟರ್ ಐಡಿಯಾಗೆ ಯಾರು ಎಲಿಜಿಬಲ್ ಆಗಿರ್ತಾರೆ ಅವರು, ಅಂದರೆ 18+ ಆಗಿರುವಂಥವ್ರು ಮಾತ್ರನೇ. ವೆರಾಸ್ NRCಗೆ ಎಂಟೈರ್ ಪಾಪ್ಯುಲೇಷನ್ ಅಂದರೆ ಚಿಕ್ಕ ಮಗುವಿನಿಂದ ಹಿಡಿದು ವಯಸ್ಕರವರೆಗೂ ಎಲ್ಲರೂ ಅಲ್ಲಿ ಕನ್ಸಿಡರ್ ಆಗ್ತಾರೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ನಾವು ನೋಡಕ್ಕೆ ಹೋದರೆ ಈ ಒಂದು ವಿಚಾರದಲ್ಲಿ 2 ಮುಖ್ಯ ಅಂಶಗಳು ನಮಗೆ ಕಣ್ಣಿಗೆ ಬೀಳುತ್ತೆ. ಒಂದು ಏನು ಅಂತಂದರೆ ಈ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ ಇದರ ಒಂದು ಟ್ರಾನ್ಸ್ಪರೆನ್ಸಿ ಇರ್ಬೋದು, ಇಲ್ಲ ಎಥಿಕಲ್ ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಅದನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವ ರೀತಿಯಾಗಿ ನಿರ್ವಹಿಸ್ತಾ ಇದೆ ಅನ್ನುವಂಥ ಒಂದು ಕ್ವೆಶನ್ ಬರುತ್ತೆ. ಮತ್ತೊಂದೆಡೆ ಅಟ್ ದ ಸೇಮ್ ಟೈಮ್ ಸಿಟಿಸನ್ಶಿಪ್ ರೈಟ್ಸ್ ಏನಿದೆ ಮತ್ತು ಫಂಡಮೆಂಟಲ್ ರೈಟ್ಸ್ ಏನಿದೆ, ಜನರ ಒಂದು ರೈಟ್ಸ್ ಏನಿದೆ ಅದರ ಕುರಿತಾಗಿ ಕ್ವೆಶನನ್ನು ಬರುತ್ತೆ. ಸೊ ಈಗ ಸುಪ್ರೀಂ ಕೋರ್ಟ್ ಮುಂದೆ ಇರುವಂತಹ ಈ ವಿಷಯ ಏನಿದೆ ಮುಂದಿನ ದಿನಗಳಲ್ಲಿ ನಾವು ನೋಡಿದಾಗ ಅದು ವಿತ್ ರೆಸ್ಪೆಕ್ಟ್ ಟು ಎಲೆಕ್ಷನ್ ಇರ್ಬೋದು, ಸಿಟಿಸನ್ಶಿಪ್ ಇರ್ಬೋದು, ಇಲ್ಲ ವೋಟರ್ ರೈಟ್ಸ್ ಏನಿದೆ ಇವುಗಳ ಒಂದು ಬ್ಯಾಲೆನ್ಸನ್ನು ಹೇಗೆ ಈ ಸುಪ್ರೀಂ ಕೋರ್ಟ್ ಕಾಯ್ದುಕೊಳ್ಳುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ. ಮುಂದಿನ ಒಂದು ಆರ್ಟಿಕಲ್ನ ನೋಡೋಣ. Madras High Court upholds order to light lamp at Madurai stone pillar. Narrowing scope of dispute, High Court upholds lighting of temple lamp. ಸೊ ಈ 2 ಆರ್ಟಿಕಲ್ಗಳು ಒಂದೇ ವಿಚಾರದ ಕುರಿತಾಗಿ ಮಾತಾಡ್ತಾ ಇದೆ. ಈ ಒಂದು ಇಶ್ಯೂ ಏನಿದೆ ಇದು ಕಳೆದ ತಿಂಗಳು ನಡೆದಂಥ ಇಶ್ಯೂ, ದೀಪತೂನ್ ಇಶ್ಯೂ ಅಂತ ನಾವು ಇದನ್ನು ಕರಿತೀವಿ. ಸೊ ಇಲ್ಲಿ ಏನಾಗಿತ್ತು ಅಂತಂದರೆ ತಿರುಪುರಕಂಡ್ರಮಲ್ಲಿ ಒಂದು ಬೆಟ್ಟದ ಮೇಲೆ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಹಚ್ತಾ ಇದ್ರು. ಸೊ ಇದರ ಕುರಿತಾಗಿ ಇಲ್ಲಿ ಏನಾಗಿತ್ತು ಅಂದರೆ ಹಲವಾರು ಪ್ರಶ್ನೆಗಳನ್ನು ಎತ್ತಲಾಗಿತ್ತು. ಅಂದರೆ ಈ ಒಂದು ದೀಪ ಏನು ಹಚ್ತಾ ಇದ್ದಾರೆ ಇಟ್ ಇಸ್ ರಾಂಗ್ ಅನ್ನುವಂಥದ್ದು, ಅಂದರೆ ಇದು ಬೇರೆ ಪಬ್ಲಿಕ್ಗೆ ಡಿಸ್ಟರ್ಬ್ ಮಾಡ್ತಾ ಇದೆ ಇದು ಅನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಕೋರ್ಟ್ನ ಮೊರೆ ಹೋಗಿದ್ರು. ಸೊ ಆಗ ಏಕಸದಸ್ಯ ನ್ಯಾಯಾಧೀಶರು ಏನು ಹೇಳಿದ್ರು ಅಂತಂದರೆ ಈ ಒಂದು ಕಾರ್ತಿಕ ದೀಪ ಒಂದು ಏನು ಆಚರಣೆ ಏನಿದೆ ಇದು ಶತಮಾನಗಳಿಂದ ನಡ್ಸ್ಕೊಂಡ್ ಬರ್ತಾ ಇರುವಂಥ ಒಂದು ಪ್ರಕ್ರಿಯೆ ಆಗಿದೆ. ಆ್ಯಂಡ್ ಅಲ್ಲಿ ಒಂದು ಇರುವ ಕಲ್ಲಿನ ಸ್ತಂಭದ ಮೇಲೆ ಏನು ದೀಪವನ್ನು ಬೆಳಗ್ತಾ ಇದ್ದಾರೆ ಇದನ್ನು ನೀವು ಕಂಟಿನ್ಯೂ ಮಾಡ್ಬೋದು ಅಂತ ಆ ಒಂದು ನ್ಯಾಯಾಧೀಶರು ಹೇಳಿದರು. ಸೊ
ಅದನ್ನು ಚಾಲೆಂಜ್ ಮಾಡಿ ಮತ್ತೆ ಹೈಕೋರ್ಟ್ಗೆ ಹೋಗಲಾಗಿತ್ತು. ಸೊ ಏನು ಇಷ್ಟೇ ಡಿವಿಷನ್ ಬೆಂಚ್ ಏನಿದೆ, ಡಿವಿಷನ್ ಬೆಂಚ್ಗೆ ರಿವ್ಯೂಗೆ ಹಾಕಿದ್ರು. ಸೊ ಅದನ್ನು ಮತ್ತೆ ಹೈಕೋರ್ಟಲ್ಲಿ ಅಪೀಲ್ ಕೂಡ ಮಾಡಿದರು. ಸೊ ಈಗ ಮದ್ರಾಸ್ ಹೈಕೋರ್ಟ್ ಏನಿದೆ, ಈ ಒಂದು ಅಪೀಲನ್ನು ಏನು ಮಾಡಿದ್ದಾರೆ, ಡಿಸ್ಮಿಸ್ ಮಾಡಿ ಸಿಂಗಲ್ ಜಡ್ಜ್ ಏಕಸದಸ್ಯ ನ್ಯಾಯಾಧೀಶರು ಏನು ಆರ್ಡರನ್ನು ನೀಡಿದರು, ಅಂದರೆ ಕಾರ್ತಿಕ ದೀಪವನ್ನು ನೀವು ಬೆಳಗಿಸ್ಬೋದು ಅಂತ ಏನು ಆರ್ಡರನ್ನು ನೀಡಿದ್ರು ಅದನ್ನು ಎತ್ತಿ ಹಿಡಿದಿದೆ. ಯಾಕೆ ಅಂತಂದರೆ ಇಲ್ಲಿ ಕೆಲವೊಂದು ಕೋರ್ಟ್ ಕೆಲವೊಂದು ಅಂಶಗಳನ್ನು ಪರಿಗಣಿಸಿದೆ. ಏನು ಅಂತಂದರೆ ಮೊದಲಿಗೆ ನಾವು ನೋಡಿದಾಗ ಈ ಒಂದು ಏನು ಫಿಯರ್ ಆಫ್ ಡಿಸ್ಟರ್ಬೆನ್ಸ್ ಇದೆ, ಅಂದರೆ ಪಬ್ಲಿಕ್ಗೆ ಇದು ಡಿಸ್ಟರ್ಬ್ ಮಾಡುತ್ತೆ ಅನ್ನುವಂಥ ಒಂದು ಭಯ ಏನಿದೆ, ಇಟ್ ಈಸ್ ಇಮ್ಯಾಜಿನರಿ. ಆ್ಯಕ್ಚುಲ್ ಆಗಿ ಅಲ್ಲಿ ಡಿಸ್ಟರ್ಬ್ ಮಾಡ್ತಾ ಇಲ್ಲ ಯಾರಿಗೂ, ಬಟ್ ನೀವು ಊಹಿಸ್ಕೊಂಡಿದ್ದೀರಾ, ಇದು ಕೇವಲ ಒಂದು ಊಹೆ ಮಾತ್ರ. ಸೊ ಇದು ನಿಜವಾದ ಅಪಾಯಕ್ಕೆ ನಿಜವಾದ ಅಪಾಯವನ್ನು ಕಾಸ್ ಮಾಡಿದೆ ಅನ್ನೋದಕ್ಕೆ ಯಾವುದೇ ರೀತಿಯಾದ ಒಂದು ಸಾಕ್ಷ್ಯ ಇಲ್ಲದೆ ಇರುವಂಥ ಕಾರಣ ನಾವು ಈ ಒಂದು ಕಾರ್ತಿಕ ದೀಪ ಅನ್ನುವಂಥ ಒಂದು ಆಚರಣೆ ಏನಿದೆ ಇದಕ್ಕೆ ನಾವು ಅನುಮತಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಮೊದಲನೇ ಪಾಯಿಂಟು. ಎರಡನೇದು ಏನು ಹೇಳಿದ್ದಾರೆ ಅಂತಂದರೆ, ಸ್ಟೇಟ್ ಕೆ ನಾಟ್ ಯೂಸ್ ಲಾ ಆ್ಯಂಡ್ ಆರ್ಡರ್ ಆಸ್ ಅನ್ ಎಕ್ಸ್ಕ್ಯೂಸ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಇನ್ಆಕ್ಷನ್ ಅನ್ನುವಂಥದ್ದು. ಅಂದರೆ ಈಗ ಸರ್ಕಾರ ಏನು ಈ ರೀತಿಯಾದ ಒಂದು ಎಕ್ಸ್ಕ್ಯೂಸನ್ನು ಇಟ್ಕೊಂಡು, ಅಂದರೆ ಏನು ಧಾರ್ಮಿಕ ಆಚರಣೆಯಿಂದ ಪಬ್ಲಿಕ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ನುವಂಥ ಒಂದು ಏನಂತೀವಿ ಊಹೆಯನ್ನು ಇಟ್ಕೊಂಡ್ರೆ ಇದು ಅಡ್ಮಿನಿಸ್ಟ್ರೇಟಿವ್ ಇನ್ಆಕ್ಷನ್ ಆಗುತ್ತೆ. ಅಂದರೆ ಆಡಳಿತದಲ್ಲಿ ಇರುವಂತಹ ಒಂದು ಅಸಮರ್ಥತೆಯ ಪ್ರತಿಬಿಂಬವಾಗಿ ಕಾಣುತ್ತೆ ಹೊರತು ಇದು ಆ್ಯಕ್ಚುಲ್ ಆಗಿ ಯಾವುದೇ ರೀತಿಯಾಗಿ ಪಬ್ಲಿಕ್ ಡಿಸ್ಟರ್ಬೆನ್ಸನ್ನು ಕಾಸ್ ಮಾಡೋದಿಲ್ಲ ಅಂತ ಇಲ್ಲಿ ಕೋರ್ಟ್ ಅಬ್ಸರ್ವ್ ಮಾಡಿದೆ. ಮತ್ತೊಂದು ಪ್ರಮುಖ ವಿಷಯ ಏನು ಕೋರ್ಟ್ ಅಬ್ಸರ್ವ್ ಮಾಡಿರೋದು ಅಂತಾರೆ, ಎಕ್ಸಿಕ್ಯೂಟಿವ್ ಕೆನ್ ನಾಟ್ ಓವರ್ ರೈಟ್ ಜುಡಿಷಿಯಲ್ ಆರ್ಡರ್ಸ್ ಅನ್ನುವಂಥದ್ದು. ಸೊ ಇಲ್ಲಿ ನಮಗೆ ಗೊತ್ತಿದೆ ಸೆಪ್ರೇಷನ್ ಆಫ್ ಪವರ್ಸನ್ನು ನಾವು ಮೇಂಟೈನ್ ಮಾಡ್ತೀವಿ, ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ನ ಬೇಸಿಕ್ ಸ್ಟ್ರಕ್ಚರ್ ಕೂಡ ಹೌದು. ಏನು 3 ವಿಭಾಗಗಳು ಏನಿದಾವೆ ಅಂದರೆ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯರಿ ಏನಿದೆ, ಇವುಗಳ ಮಧ್ಯೆ ಸೆಪರೇಷನ್ ಆಫ್ ಪವರ್ಸನ್ನು ಮೇಂಟೈನ್ ಮಾಡಬೇಕು. ಬಟ್ ಅಟ್ ದ ಸೇಮ್ ಟೈಮ್ ರೀಸನಬಲ್ ರೆಸ್ಟ್ರಿಕ್ಷನ್ಸನ್ನು ಕೂಡ ಅಪ್ಲೈ ಮಾಡಿಕೊಂಡು ನಾವು ಬಂದಿದ್ದೀವಿ. ಸೊ ದಟ್ ಈಸ್ ವಾಟ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯಾ, ಲೈಕ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಸೊ ಕೋರ್ಟ್ ಅದನ್ನು ಮತ್ತೆ ಇಲ್ಲಿ ಏನಂತೀವಿ ಸ್ಪಷ್ಟಪಡಿಸಿದ್ದಾರೆ. ಈ ಏನು ಆಡಳಿತಾತ್ಮಕದ ಆದೇಶಗಳು ಏನಿದೆ ಇವು ನ್ಯಾಯಾಂಗದ ಆದೇಶಗಳನ್ನು ಮೀರಲು ಸಾಧ್ಯವಿಲ್ಲ. ಅಂದರೆ ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಏನಿರುತ್ತೆ, ದೀಸ್ ಆರ್ಡರ್ಸ್ ಕೆನಾಟ್ ಓವರ್ ರೈಟ್ ಜುಡಿಷಿಯಲ್ ಆರ್ಡರ್ಸ್ ಅನ್ನೋದನ್ನು ಮತ್ತೆ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಸೊ ಇದಿಷ್ಟು ಆಗ್ತಾ ಇರುವಂತಹ ಇಶ್ಯೂ ಬಗ್ಗೆ ನಮಗೆ ಐಡಿಯಾ ಸಿಕ್ತು. ಈಗ ನಮಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಆರ್ಟಿಕಲ್ 25 ಇಲ್ಲಿ ಒಂದು ಸೆಪರೇಷನ್ ಆಫ್ ಪವರ್ಸ್ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡಿದಾಗ. ತದನಂತರ ಆರ್ಟಿಕಲ್ 25 ಏನು ಫ್ರೀಡಮ್ ಆಫ್ ರಿಲಿಜಿಯನ್ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ, ರೂಲ್ ಆಫ್ ಲಾ ಇಂಪಾರ್ಟೆಂಟ್ ಆಗುತ್ತೆ, ಸೆಪರೇಷನ್ ಆಫ್ ಪವರ್ಸ್ ಈಗಾಗಲೇ ಮಾತಾಡಿದ್ದೀವಿ. ಜುಡಿಷಿಯಲ್ ರಿವ್ಯೂ ಯಾವಾಗ ಬರುತ್ತೆ, ಕೋರ್ಟ್ ತನ್ನದೇ ಆದ ಒಂದು ಡಿಸಿಷನನ್ನು ಯಾವಾಗ ರಿವಿಸಿಟ್ ಮಾಡುತ್ತೆ ಅಥವಾ ಬೇರೆ ಒಂದು ಏನೇ ಒಂದು ಆರ್ಡರ್ ಏನಾದರೂ ಇದ್ದರೆ ಆ ಆರ್ಡರನ್ನು ರಿವಿಸಿಟ್ ಮಾಡುತ್ತೆ, ಅದನ್ನ ಜುಡಿಷಿಯಲ್ ರಿವ್ಯೂ ಅಂತ ಇರುತ್ತೆ. ಮತ್ತು ಕಂಟೆಂಟ್ ಆಫ್ ಕೋರ್ಟ್ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೆಲ್ಲ ಲೀಗಲ್ ಮತ್ತು ಕಾನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ಸ್ ದಟ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಆರ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್ ಆಗಿದೆ. ಈಗ ಮುಂದಿನ ಒಂದು ಆರ್ಟಿಕಲ್ನ ನೋಡೋಣ. ಇಸ್ರೋ ಕಾಲ್ಸ್ ಫಾರ್ ಪ್ರಪೋಸಲ್ ಫ್ರಮ್ ಇಂಡಿಯನ್ ಸೈಂಟಿಸ್ಟ್ ಟು ಅನಲೈಸ್ ದ ಡೇಟಾ ಫ್ರಮ್ ಆದಿತ್ಯ L1. ಸೊ ಇಲ್ಲಿ ಇಸ್ರೋ ಏನು ಮಾಡಿದೆ ಅಂತಂದರೆ ಆದಿತ್ಯ L1ಇಂದ ಕಲೆಕ್ಟ್ ಮಾಡಿರುವಂತಹ ಡೇಟಾ ಏನಿದೆ ಆ ಡೇಟಾವನ್ನು ಅನಲೈಸ್ ಮಾಡೋದಕ್ಕೆ ಸೈಂಟಿಸ್ಟ್ಗಳ ಒಂದು ಅವಶ್ಯಕತೆ ಇರುವಂಥ ಕಾರಣ ಅವರಿಗೆ ವಿಜ್ಞಾನಿಗಳಿಂದ ಸಂಶೋಧನಾ ಪ್ರಸ್ತಾವನೆಗಳನ್ನು ಇದು ಆಹ್ವಾನಿಸಿದೆ. ಸೊ ಅದರಿಂದ ನಮಗೆ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಒಂದು ನಮಗೆ ಮುಖ್ಯವಾಗಿ ಇಂಪಾರ್ಟೆಂಟ್ ಆಗೋದು ಆದಿತ್ಯ L1 ಮಿಷನ್ ಬಗ್ಗೆ ನಮಗೆ ಗೊತ್ತಿರಬೇಕು. ಸೊ ಮೊದಲಿಗೆ ಈ ಒಂದು ಆದಿತ್ಯ L1 ಏನಿದೆ ಇಟ್ ಇಸ್ ಫಸ್ಟ್ ಇಂಡಿಯನ್ ಸ್ಪೇಸ್ ಬೇಸ್ಡ್ ಅಬ್ಸರ್ವೇಟರಿ ಕ್ಲಾಸ್ ಸೋಲಾರ್ ಮಿಷನ್ ಆಗಿರುತ್ತೆ. ಅಂದರೆ ಇದು ಮೊದಲ ಬಾರಿಗೆ ಭಾರತ ಲಾಂಚ್ ಮಾಡಿರುವಂತಹ ಸೂರ್ಯನನ್ನು ಅಧ್ಯಯನ ಮಾಡೋಕ್ಕೆ ಅಥವಾ ಸೂರ್ಯನ ಕುರಿತಾಗಿ ಸ್ಟಡಿಯನ್ನು ಮಾಡೋದಕ್ಕೆ ಲಾಂಚ್ ಮಾಡಿರುವಂಥ ಒಂದು ಮಿಷನ್ ಆಗಿದೆ. ಸೊ ದಟ್ ಈಸ್ ಇಂಪಾರ್ಟೆಂಟ್. ತದನಂತರ ಇದನ್ನು ಲಾಂಚ್ ಮಾಡಿರುವಂಥದ್ದು PSLV XL ರಾಕೆಟ್ನಿಂದ ಲಾಂಚ್ ಮಾಡಿರುವಂಥದ್ದು, ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನೆಕ್ಸ್ಟ್ ಇದನ್ನ ಎಲ್ಲಿ ಪ್ಲೇಸ್ ಮಾಡಿದ್ದೀವಿ ಅಂತಂದರೆ ಲೆಗ್ರಾಂಜೆ 1 ಪೊಸಿಷನಲ್ಲಿ ಇದನ್ನು ಪ್ಲೇಸ್ ಮಾಡಿದ್ದೀವಿ. ಇದು ಸುಮಾರು ಈ ಲೆಗ್ರಾಂಜೆ 1 ಪಾಯಿಂಟ್ ಇದೆ, ಸುಮಾರು ಭೂಮಿಯಿಂದ 15 ಲಕ್ಷ ಕಿಲೋಮೀಟರಷ್ಟು ದೂರ ಇದೆ. ಸೊ 15 ಲ್ಯಾಕ್ ಕಿಲೋಮೀಟರ್ ಅಷ್ಟು ದೂರ ಇದೆ ಈ ಒಂದು L1 ಪಾಯಿಂಟ್. ಸೊ ಯಾಕೆ ಈ ಒಂದು L1 ಪಾಯಿಂಟನ್ನು ಚೂಸ್ ಮಾಡಿದ್ದಾರೆ ಅಂತಂದರೆ ಈ ಒಂದು ಪಾಯಿಂಟಿಂದ ಸೂರ್ಯನನ್ನು ನಿರಂತರವಾಗಿ ಯಾವುದೇ ಒಂದು ಅಡ್ಡಿ ಇಲ್ದಿರ ಅದನ್ನು ಅಧ್ಯಯನ ಮಾಡೋದಕ್ಕೆ ಅಂದರೆ ಅಬ್ಸರ್ವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಯಾವಾಗ ಕಂಟಿನ್ಯೂಸ್ ಅಬ್ಸರ್ವೇಷನ್ ಇರುತ್ತೆ ನಮಗೆ ಡೇಟಾ ಕೂಡ ಚೆನ್ನಾಗಿ ಸಿಗುತ್ತೆ. ಸೊ ಆ ಡೇಟಾ ಸರಿಗೆ ಸಿಕ್ಕಿದಾಗ ನಮ್ಗೆ ಏನಾಗುತ್ತೆ, ನಮ್ಮ ಒಂದು ಸ್ಟಡಿ ಏನಿದೆ ದ್ಯಾಟ್ ವಿಲ್ ಬಿ ವೆರಿ ಗುಡ್, ಅಂದರೆ ಅದರ ಒಂದು ರಿಸಲ್ಟ್ ಏನಿದೆ ಅದು ಕೂಡ ಚೆನ್ನಾಗಿ ಬರುತ್ತೆ ಅನ್ನುವಂಥ ಒಂದು ಕಾರಣದಿಂದ. ಮತ್ತು ಇದರ ಲಾಂಚ್ ಡೇಟ್ ಬಂದು 2 ಸೆಪ್ಟೆಂಬರ್ 2023. ಸೊ ಆಲ್ಮೋಸ್ಟ್ 2 ಇಯರ್ಸ್ ಈ ಒಂದು ಮಿಷನ್ ಕಂಪ್ಲೀಟ್ ಆಗಿದೆ ಅಂತ ನಾವು ಹೇಳ್ಬೋದಾಗುತ್ತೆ.
ಮತ್ತು ಇದರ ಮುಖ್ಯವಾದ ಒಂದು ಉದ್ದೇಶ ಏನು ಅಂತಂದರೆ ಟು ಅಂಡರ್ಸ್ಟ್ಯಾಂಡ್ ಕೊರೋನಾ, ಸೋಲಾರ್ ವಿಂಡ್, ಸೋಲಾರ್ ಅಟ್ಮಾಸ್ಫಿಯರ್, ಸನ್ ಫ್ಲೇರ್ಸ್ ಆ್ಯಂಡ್ ನಿಯರ್ ಅರ್ತ್ ಸ್ಪೇಸ್ ವೆದರ್. ಸೊ ಇಷ್ಟನ್ನು ಅನಲೈಸ್ ಮಾಡೋದಕ್ಕೆ. ಆ್ಯಂಡ್ ಈಗಾಗಲೇ ನಾನು ಹೇಳಿದೆ ಇದು 2 ವರ್ಷ ಆಗಿದೆ ಈ ಒಂದು ಮಿಷನನ್ನು ಲಾಂಚ್ ಮಾಡಿ ಅಂತ. ಸೊ ಇದರಿಂದ ಆಲ್ಮೋಸ್ಟ್ ಈಗ 23 ಟೆರಾಬೈಟ್ಸ್ ಅಷ್ಟು ಡೇಟಾ ಈಗ ನಮಗೆ ದೊರಕಿದೆ. ಸೊ ಆ ಒಂದು ಡೇಟಾನ ಬಳಸ್ಕೊಂಡು ಸೂರ್ಯನ ಒಂದು ಅಟ್ಮಾಸ್ಫಿಯರ್ ಇರ್ಬೋದು, ಇಲ್ಲ ಸೌರ ಗಾಳಿಗಳಿಂದ ಸೋಲಾರ್ ವಿಂಡ್ ಏನಿದೆ ಅದಿರ್ಬೋದು, ಇಲ್ಲ ಮ್ಯಾಗ್ನೆಟಿಕ್ ಆಕ್ಟಿವಿಟಿ ಇರ್ಬೋದು, ಸನ್ ಮತ್ತು ಅರ್ತ್ನ ಮಧ್ಯೆ ಇರುವಂಥ ಒಂದು ಇಂಟರಾಕ್ಷನ್ ಏನಿದೆ ಅಥವಾ ಒಂದು ಸಂಬಂಧ ಏನಿದೆ ಇವುಗಳನ್ನು ಅಧ್ಯಯನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಒಂದು ಡೇಟಾನ ಅನಲೈಸ್ ಮಾಡೋಕ್ಕಾಗಿ ಈಗ ವಿಜ್ಞಾನಿಗಳಿಗೆ ಏನಂತೀವಿ ಪ್ರಸ್ತಾವನೆಯನ್ನು ನೀಡಿರುವಂಥದ್ದು. ಸೊ ಇದಿಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾರೋ ಇನ್ಫಾರ್ಮೇಷನ್. ಮುಖ್ಯವಾಗಿ ನಮಗೆ ಆದಿತ್ಯ L1 ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಮುಂದಿನ ಆರ್ಟಿಕಲ್ನ ನೋಡೋಣ. ವೆನೆಜುಲನ್ ಪಾರ್ಲಿಮೆಂಟ್ ಸ್ವೇರ್ಸ್ ಇನ್ ರಾಡ್ರಿಗಸ್ ಆಸ್ ಇಂಟರಿಮ್ ಪ್ರೆಸಿಡೆಂಟ್. ಸೊ ಈಗಾಗಲೇ ನಾವು ಮಾತಾಡಿದ್ವಿ, ನಿನ್ನೆ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ನಿಕೋಲಸ್ ಮೊಡೋರೋ ಅವರೇನಿದ್ರು ಅಂದರೆ ವೆನೆಜುವೆಲಾದ ಪ್ರೆಸಿಡೆಂಟ್ ಏನಿದ್ರು, ಇವರನ್ನು ಅಮೆರಿಕ ಬಂಧಿಸಿರುವಂತಹ ಕಾರಣ ಈಗ ವೆನೆಜುವೆಲಾಗೆ ಸದ್ಯಕ್ಕೆ ಯಾವುದೇ ಒಂದು ರಾಷ್ಟ್ರಪತಿಗಳು ಇರಲಿಲ್ಲ. ಸೊ ಹಾಗಾಗಿ ಇಷ್ಟು ದಿನ ಉಪರಾಷ್ಟ್ರಪತಿಗಳಾಗಿದ್ದಂತಹ ವೈಸ್ ಪ್ರೆಸಿಡೆಂಟ್ ಆಗಿದ್ದಂತಹ ಡೆಲ್ಸಿ ರಾಡ್ರಿಗಸ್ ಅನ್ನುವಂಥವರನ್ನ ಈಗ ರಾಷ್ಟ್ರಪತಿಗಳಾಗಿ ಇಂಟರಿಮ್ ರಾಷ್ಟ್ರಪತಿಗಳು ಅಂದರೆ ಏನು ಟೆಂಪರರಿ ಪೀರಿಯಡ್ಗೆ ರಾಷ್ಟ್ರಪತಿಗಳಾಗಿರ್ತಾರೆ ಅವರನ್ನ ಈ ಡೆಲ್ಸಿ ರಾಡ್ರಿಗಸ್ ಅವರನ್ನ ಅಪಾಯಿಂಟ್ ಮಾಡಿರುವಂಥದ್ದು. ಸೊ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಏನು ಇಂಪಾರ್ಟೆಂಟು, ಒಂದು ಈಗ ಇಂಟರಿಮ್ ಪ್ರೆಸಿಡೆಂಟ್ ಆಫ್ ವೆನೆಜುವೆಲಾ ಯಾರು, ಇದೆಲ್ಲ ಒನ್ ವರ್ಡ್ ನಮಗೆ ಗ್ರೂಪ್ ಸಿ ಅಲ್ಲಿ ಇರ್ಬೋದು, ಇಲ್ಲ KPSC ಬೇರೆ ಎಕ್ಸಾಮ್ಸ್ಗಳಲ್ಲಿ ಕರೆಂಟ್ ಅಫೇರ್ಸಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಈಗ ವೆನೆಜುವೆಲಾದ ಪ್ರೆಸಿಡೆಂಟ್ ಯಾರು ಅಂತ ಕೇಳಿದ್ರೆ LB ಡೆಲ್ಸಿ ರಾಡ್ರಿಗಸ್ ಅನ್ನುವಂಥವ್ರು ಈಗ ಸದ್ಯಕ್ಕೆ ಇಂಟರಿಮ್ ಪ್ರೆಸಿಡೆಂಟ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ ಈ ಡೆಲ್ಸಿ ರಾಡ್ರಿಗಸ್ ಅವರ ಮೇಲೆ ವಿರೋಧ ಪಕ್ಷಗಳು ಕೆಲವೊಂದು ಏನಂತೀವಿ ಆರೋಪವನ್ನು ವಹಿಸಿದೆ. ಅಂದರೆ ಇವರು ಭ್ರಷ್ಟ ಮತ್ತು ಅಕ್ರಮ ನಾಯಕಿ ಆಗಿದ್ದಾರೆ. ಸೊ ಹಾಗಾಗಿ ಇವರು ಜನಾದೇಶ ಇಲ್ಲದ ಸರ್ಕಾರ ಅಂತ ಕೂಡ ಇದನ್ನು ಟೀಕೆ ಮಾಡಿದ್ದಾರೆ. ಅಂದರೆ ಯಾರು ವಿರೋಧ ಪಕ್ಷದವರು. ಸೊ ಆಪೋಸಿಷನ್ಸ್ ಯೂಶಲಿ ಇದನ್ನು ಮಾಡ್ತಾರೆ. ಸೊ ಆ ಒಂದು ಇದರಲ್ಲಿ ನಾವು ಈ ಆರ್ಟಿಕಲ್ನ ನೋಡಿದ್ವಿ. ಅಂದರೆ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಏನಂತೀವಿ ಜಸ್ಟ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಷ್ಟೇ. ಈ ಒನ್ ವರ್ಡ್ ಕರೆಂಟ್ ಅಫೇರ್ಸ್ ಏನು ಬರುತ್ತೆ ಅದಕ್ಕೆ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಟರಿಮ್ ಪ್ರೆಸಿಡೆಂಟ್ ಆಗಿ ವೆನೆಜುವೆಲಾಗೆ ಡೆಲ್ಸಿ ರಾಡ್ರಿಗಸ್ ಅವರನ್ನ ಅಪಾಯಿಂಟ್ ಮಾಡಲಾಗಿದೆ. ಸೊ ಮತ್ತೆ ಏನಾದ್ರು ಚೇಂಜಸ್ ಆಗಿದೆ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಇದನ್ನ ಫಾಲೋ ಅಪ್ ಮಾಡ್ಕೊಂಡು ಹೋಗೋಣ. ಸೊ ಸದ್ಯಕ್ಕೆ ಇಷ್ಟು ನಮಗೆ ಗೊತ್ತಿರಬೇಕಾಗಿರುವಂಥ ಇನ್ಫಾರ್ಮೇಷನ್. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ಪೆನ್ಯೂರ್ ಇನ್ ಅರುಣಾಚಲ್ ಪ್ರದೇಶ್ ಟು ಬಿಕಮ್ ಇಂಡಿಯಾಸ್ ಫಸ್ಟ್ ಬಯೋ ಹ್ಯಾಪಿ ಡಿಸ್ಟ್ರಿಕ್ಟ್ ಅನ್ನುವಂಥದ್ದು. ಸೊ ಮೊದಲಿಗೆ ನ್ಯೂಸ್ ಏನು ಅಂದರೆ ಈ ಪೆನ್ಯೂರ್ ಅನ್ನುವಂಥ ಒಂದು ಜಿಲ್ಲೆ ಏನಿದೆ ಅರುಣಾಚಲ್ ಪ್ರದೇಶದಲ್ಲಿ, ವಿಚ್ ಇಸ್ ಇನ್ ನಾರ್ತ್ ಈಸ್ಟ್, ನಮ್ಮ ನಾರ್ತ್ ಈಸ್ಟಲ್ಲಿ ಇರುವಂತಹ ಅರುಣಾಚಲ್ ಪ್ರದೇಶದಲ್ಲಿ ಪೆನ್ಯೂರ್ ಅನ್ನುವಂಥ ಜಿಲ್ಲೆಯನ್ನು ಬಯೋ ಹ್ಯಾಪಿ ಡಿಸ್ಟ್ರಿಕ್ಟ್ ಆಗಿ ಚೇಂಜ್ ಮಾಡಬೇಕು, ಅಂದರೆ ಅದನ್ನು ನಾವು ರೂಪಿಸಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಆರಂಭಿಸಲಾಗಿದೆ. ಸೊ ಈ ಯೋಜನೆಯನ್ನು ಆರಂಭಿಸಿರುವಂಥದ್ದು MS ಸ್ವಾಮಿನಾಥನ್ ರಿಸರ್ಚ್ ಫೌಂಡೇಶನ್ ಏನಿದೆ, ಇದು ಜಿಲ್ಲಾ ಆಡಳಿತದ ಜೊತೆ ಸೇರಿ ಈ ಒಂದು MS ಸ್ವಾಮಿನಾಥನ್ ರಿಸರ್ಚ್ ಫೌಂಡೇಶನ್ ಇವೆರಡು ಕೊಲಾಬರೇಟ್ ಆಗಿ ಈ ಒಂದು ಯೋಜನೆಯನ್ನು ರೂಪಿಸಿರುವಂಥದ್ದು. ಸೊ ಮೊದಲನೇ ಪಾಯಿಂಟ್ ಏನು, ಇಂಡಿಯಾದ ಫಸ್ಟ್ ಬಯೋ ಹ್ಯಾಪಿ ಡಿಸ್ಟ್ರಿಕ್ಟ್ ಆಗಿ ಯಾವ ಒಂದು ಡಿಸ್ಟ್ರಿಕ್ಟನ್ನು ಚೇಂಜ್ ಮಾಡೋಕ್ಕೆ ಹೊರಟಿದ್ದಾರೆ, ಪೆನ್ಯೂರ್ ಅನ್ನುವಂಥ ಒಂದು ಡಿಸ್ಟ್ರಿಕ್ಟನ್ನು. ಅದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಯಿತು. ಯಾರು ಈ ಒಂದು ಇನಿಷಿಯೇಟಿವನ್ನು ತಗೊಂಡ್ರದು, ಸರ್ಕಾರನ ಅಲ್ಲ, ಬದಲಿಗೆ MS ಸ್ವಾಮಿನಾಥನ್ ರಿಸರ್ಚ್ ಫೌಂಡೇಶನ್ ಏನಿದೆ ಈ ಒಂದು ರಿಸರ್ಚ್ ಫೌಂಡೇಶನ್ ಈ ಒಂದು ಯೋಜನೆಯನ್ನು ಆರಂಭಿಸುತ್ತಾ ಇರೋದು. ಇದಕ್ಕೆ ಸಹಾಯ ಮಾಡ್ತಾ ಇರೋದು ಜಿಲ್ಲಾ ಒಂದು ಆಡಳಿತ ಏನಿದೆ, ಜಿಲ್ಲಾ ಆಡಳಿತ, ಈ ಒಂದು ಪೆನ್ಯೂರ್ ಜಿಲ್ಲಾ ಆಡಳಿತ ಇದೆ, ಇದು ಸಪೋರ್ಟ್ ಕೂಡ ಮಾಡ್ತಾ ಇದೆ ಅನ್ನುವಂಥದ್ದು. ಸೊ ನೆಕ್ಸ್ಟ್ ನಮ್ಗೆ ಇಲ್ಲಿ ಬೇಕಾಗಿರುವಂಥದ್ದು ಏನು ಈ ಬಯೋ ಹ್ಯಾಪಿ ಡಿಸ್ಟ್ರಿಕ್ಟ್ ಅಂದರೆ ಏನು ಅನ್ನುವಂಥದ್ದು ನಮಗೆ ಬೇಕು. ಸೊ ಇಲ್ಲಿ ಬಯೋ ಹ್ಯಾಪಿ ಡಿಸ್ಟ್ರಿಕ್ಟ್ ಅಂತ ಬಂದಾಗ ಕೇವಲ ಇನ್ಕಮ್ ಮೇಲೆ ನಾವು ಫೋಕಸ್ ಮಾಡೋದಲ್ಲ, ಬದಲಿಗೆ ನಮ್ಮ ಪರಿಸರ ಇರ್ಬೋದು, ಇಲ್ಲ ಬಯೋಡೈವರ್ಸಿಟಿ ಇರ್ಬೋದು, ಇಲ್ಲ ಹ್ಯೂಮನ್ ಡೆವಲಪ್ಮೆಂಟ್ ಇರ್ಬೋದು, ಇವೆಲ್ಲದರ ಮಧ್ಯೆ ಒಂದು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುವಂಥ ಒಂದು ಏನಂತೀವಿ ಡಿಸ್ಟ್ರಿಕ್ಟ್ ಆಗಿರುತ್ತೆ. ಅಂದರೆ ಕೇವಲ ಒಂದು ವಿತ್ ರೆಸ್ಪೆಕ್ಟ್ ಟು ಇಕಾನಮಿ ನೋಡೋದಲ್ಲ, ಬದಲಿಗೆ ಓವರ್ ಆಲ್ ಡೆವಲಪ್ಮೆಂಟನ್ನು ಎನ್ಶೋರ್ ಮಾಡುವಂಥದ್ದು. ಅಂದರೆ ಬಯೋಡೈವರ್ಸಿಟಿ ಇರ್ಬೋದು, ಎನ್ವಿರಾನ್ಮೆಂಟ್ ಇರ್ಬೋದು, ಓವರ್ ಆಲ್ ಹ್ಯೂಮನ್ ವೆಲ್ನೆಸ್ ಏನಿದೆ, ಹ್ಯೂಮನ್ ವೆಲ್ ಬೀಯಿಂಗ್ ಏನಿದೆ, ಇದೆಲ್ಲದನ್ನು ನಾವು ಬಯೋ ಹ್ಯಾಪಿನೆಸ್ ಅಂತ ಕರಿತೀವಿ. ಸೊ ಓವರ್ ಆಲ್ ಆಗಿ ಇವೆಲ್ಲ ಡೆವಲಪ್ ಆಗಿದ್ರೆ ಅಂತಹ ಒಂದು ಜಿಲ್ಲೆಯನ್ನು ನಾವು ಬಯೋ ಹ್ಯಾಪಿ ಡಿಸ್ಟ್ರಿಕ್ಟ್ ಅಂತ ಕರಿತೀವಿ. ಸೊ ದಿಸ್ ಇಸ್ ವಾಟ್ ಬಯೋ ಹ್ಯಾಪಿ ಡಿಸ್ಟ್ರಿಕ್ಟ್ ಇಸ್. ನಂತರ ಈ ಯೋಜನೆಯ ಒಂದು ಮುಖ್ಯ ಅಂಶಗಳೇನು ಅಂತ ನಾವು ನೋಡಿದರೆ, ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಇರ್ಬೋದು, ಅದು ಏನು ಅಂತಂದರೆ, ಒಂದು ಇಂಪ್ರೂವ್ ದ ಲೈವ್ಲಿಹುಡ್ಸ್ ಆಫ್ ಲೋಕಲ್ ಕಮ್ಯುನಿಟೀಸ್. ಈಗ ನಾರ್ತ್ ಈಸ್ಟ್ ಅಂತ ಹೋದಾಗ ಯೂಶಲಿ ನಮಗೆ ಅಲ್ಲಿ ಏನು ಕಾಣಿಸ್ತೀವಿ, ಟ್ರೈಬಲ್ಸನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ಅಲ್ಲಿರುವಂಥ ಲೋಕಲ್ ಜನರು ಏನಿರ್ತಾರೆ ಅವರ ಒಂದು ಲೈವ್ಲಿಹುಡ್ಡನ್ನು ಇಂಪ್ರೂವ್ ಮಾಡೋದು ಇದರ ಮುಖ್ಯವಾದ ಒಂದು ಉದ್ದೇಶ. ತದನಂತರ ಏನು ಅಂತಂದರೆ ಅಲ್ಲಿನ ಒಂದು ಆಗ್ರೋ ಬಯೋಡೈವರ್ಸಿಟಿ ಏನಿರುತ್ತೆ, ಅಂದರೆ ಅಗ್ರಿಕಲ್ಚರಲ್ ಬಯೋಡೈವರ್ಸಿಟಿ ಏನಿದೆ
ಅದನ್ನು ಪ್ರೊಟೆಕ್ಟ್ ಮಾಡಬೇಕು, ಅಟ್ ದ ಸೇಮ್ ಟೈಮ್ ಪ್ರಮೋಟ್ ಮಾಡುವಂಥದ್ದು ಹೌದು. ಇದರಿಂದ ಏನಾಗುತ್ತೆ ಅಂದರೆ ಫುಡ್ ಸೆಕ್ಯೂರಿಟಿ ಮತ್ತು ನ್ಯೂಟ್ರಿಷನಲ್ ಸೆಕ್ಯೂರಿಟಿಯನ್ನು ನಾವು ಮೇಂಟೈನ್ ಮಾಡ್ಬೋದು. ತದನಂತರ ಏನು ಅಂದರೆ ಕ್ಲೈಮೇಟ್ ರೆಸಿಲಿಯೆಂಟ್ ಆಗಿರುವಂಥ ಸಸ್ಟೈನಬಲ್ ಅಗ್ರಿಕಲ್ಚರನ್ನು ನಾವು ಪ್ರಮೋಟ್ ಮಾಡುವಂಥದ್ದು. ಸೊ ಈ ಒಂದು ಕ್ಲೈಮೇಟ್ ರೆಸಿಲಿಯೆಂಟ್ ಅಗ್ರಿಕಲ್ಚರ್ ಭಾರತಕ್ಕೆ ಯಾಕೆ ಬೇಕು ಅನ್ನೋವಂಥ ವಿಚಾರವನ್ನು ನಾವು ಕಳೆದ ವಾರದ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಅದರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಂದರೆ ಹೋಗಿ ಆ ಒಂದು ವಿಡಿಯೋವನ್ನು ನೋಡ್ಬೋದಾಗುತ್ತೆ. ಸೊ ಇದಿಷ್ಟು ಇದರ ಒಂದು ಮುಖ್ಯ ಆಬ್ಜೆಕ್ಟಿವ್ಸ್ ಆಯಿತು. ಅಂದರೆ ಮುಖ್ಯ ಒಂದು ಏನಂತೀವಿ ಪ್ರಮುಖ ಅಂಶಗಳು ಈ ಒಂದು ಯೋಜನೆ ಅಡಿಯಲ್ಲಿ ಇರುವಂಥದ್ದು. ಮತ್ತು ಈ ಒಂದು ಡಿಸ್ಟ್ರಿಕ್ಟನ್ನು ಯಾಕೆ ಸೆಲೆಕ್ಟ್ ಮಾಡಿರುವಂಥದ್ದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಮೊದಲಿಗೆ ಈ ಒಂದು ಡಿಸ್ಟ್ರಿಕ್ಟ್ ಏನಿದೆ ಅಥವಾ ಈ ಒಂದು ಜಿಲ್ಲೆ ಏನಿದೆ ಇದು ಹೊಸದಾಗಿ ಕ್ರಿಯೇಟ್ ಮಾಡಿರುವಂತಹ ಜಿಲ್ಲೆ ಆಗಿದೆ. ಸೊ ಹಾಗಾಗಿ ಏನಾಗುತ್ತೆ, ಹೊಸದಾಗಿ ಕ್ರಿಯೇಟ್ ಮಾಡಿರುವಂಥ ಕಾರಣ ಐಡಿಯಲ್ ಒಂದು ಕಂಡೀಷನ್ಸನ್ನು ಇದು ಕೊಡುತ್ತೆ. ಸೊ ಹಾಗಾಗಿ ಇದು ಫಸ್ಟ್. ಸೆಕೆಂಡ್ ಒನ್ ಬಂದು ಬಯೋಡೈವರ್ಸಿಟಿ ಏನಿದೆ, ಅಲ್ಲಿನ ಒಂದು ಅರಣ್ಯ ಸಂಪತ್ತು ಇರ್ಬೋದು, ಇಲ್ಲ ಜೀವ ವೈವಿಧ್ಯ ಇರ್ಬೋದು, ಇದೆಲ್ಲನೂ ಹೆಚ್ಚಿನದಾಗಿದೆ ಅಥವಾ ವಿಶಿಷ್ಟವಾಗಿದೆ, ಸಮೃದ್ಧವಾಗಿರುವಂಥ ಕಾರಣ ಈ ಒಂದು ಕೀಪ್ ಇನ್ ಯೋರ್ ಡಿಸ್ಟ್ರಿಕ್ಟನ್ನು ಆಯ್ಕೆ ಮಾಡಲಾಗಿದೆ ಅನ್ನುವಂಥದ್ದು. ಇನ್ನು ನಾವು ವಿತ್ ರೆಸ್ಪೆಕ್ಟ್ ಟು ಮೇನ್ಸಲ್ಲಿ ಏನಾದರೂ ಬಂತು ಅಂತಂದರೆ ಅಥವಾ ಪ್ರಿಲಿಮ್ಸಲ್ಲೇ ಆಗಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ, ಫಾರ್ ಎಕ್ಸಾಂಪಲ್ ಝೀರೋ ಹಂಗರ್ ಇರ್ಬೋದು, ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಇರ್ಬೋದು, ಇಲ್ಲ SDG 13 and 15 ಏನಿದೆ ಕ್ಲೈಮೇಟ್ ಆ್ಯಕ್ಷನ್ ಇರ್ಬೋದು, ಇಲ್ಲ ಅಂತಂದರೆ ಲೈಫ್ ಆನ್ ಲ್ಯಾಂಡ್ ಏನಿದೆ, ಇವುಗಳಿಗೆ ಇದನ್ನು ನಾವು ಲಿಂಕ್ ಮಾಡ್ಕೋಬೋದಾಗುತ್ತೆ. ಸೊ SDG 2, 3, 13 and 15 ಈ 4 ಕೂಡ ಈ ಒಂದು ಬಯೋ ಹ್ಯಾಪಿ ಡಿಸ್ಟ್ರಿಕ್ಟಿಗೆ ಲಿಂಕ್ ಆಗುವಂಥದ್ದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾರೋ ಇನ್ಫಾರ್ಮೇಷನ್. ಇನ್ನೊಂದು ಸತಿ ಏನೇನು ಪಾಯಿಂಟ್ಸ್ ನಮಗೆ ಪ್ರಿಲಿಮ್ಸ್ಗೆ ಬೇಕು ಅನ್ನೋದನ್ನ ಇಲ್ಲಿ ರಿಪೀಟ್ ಮಾಡ್ತೀನಿ. ಮೊದಲಿಗೆ ಏನು ಅಂತಂದರೆ ಯಾವ ಒಂದು ಡಿಸ್ಟ್ರಿಕ್ಟನ್ನು ಬಯೋ ಹ್ಯಾಪಿ ಡಿಸ್ಟ್ರಿಕ್ಟ್ ಆಗಿ ಚೇಂಜ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತಂದರೆ ಕೀಪ್ ಇನ್ ಯೋರ್ ಡಿಸ್ಟ್ರಿಕ್ಟನ್ನು ಚೇಂಜ್ ಮಾಡೋಕ್ಕೆ ಹೊರಟಿರೋದು. ಯಾವ ಒಂದು ರಾಜ್ಯದಲ್ಲಿ ಈ ಕೀಪ್ ಇನ್ ಯೋರ್ ಡಿಸ್ಟ್ರಿಕ್ಟ್ ಬರುತ್ತೆ, ಅರುಣಾಚಲ ಪ್ರದೇಶದಲ್ಲಿ ಇದು ಬರುತ್ತೆ. ತದನಂತರ ಏನು ಬೇಕಾಗುತ್ತೆ ಅಂದರೆ ವಾಟ್ ಈಸ್ ಬಯೋ ಹ್ಯಾಪಿ ಡಿಸ್ಟ್ರಿಕ್ಟ್. ಬಯೋ ಹ್ಯಾಪಿನೆಸ್ ಅಂತಂದರೆ ಹ್ಯೂಮನ್ ವೆಲ್ ಬೀಯಿಂಗ್ ಇರಬೇಕು, ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಇರಬೇಕು. ಎರಡೂ ಇದ್ದಾಗ ಮಾತ್ರ ಅದನ್ನ ಬಯೋ ಹ್ಯಾಪಿನೆಸ್ ಅಂತ ಕರಿತೀವಿ. ತದನಂತರ ಈ ಒಂದು ಪ್ರಾಜೆಕ್ಟನ್ನು ಇನಿಷಿಯೇಟ್ ಮಾಡಿದ್ದು ಯಾರು ಅಂತಂದರೆ MS ಸ್ವಾಮಿನಾಥನ್ ರಿಸರ್ಚ್ ಫೌಂಡೇಶನ್ ಏನಿದೆ ಇದು ಇನಿಷಿಯೇಟ್ ಮಾಡಿರುವಂಥದ್ದು. ಇಂಪ್ಲಿಮೆಂಟ್ ಮಾಡೋದು ಒಂದು ಜಿಲ್ಲಾಡಳಿತ, ಆ ಒಂದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದೆ ಅದು ಇಂಪ್ಲಿಮೆಂಟ್ ಮಾಡುತ್ತೆ. ಸೊ ಇಷ್ಟು ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಈಗ ಮುಂದಿನ ಒಂದು ಆರ್ಟಿಕಲ್ನ ನೋಡೋಣ. Mangroves natural buffers against flooding can't destroy unless in public interest, says High Court. ಸೊ ಈ ಒಂದು ವಿಚಾರ ಏನಿದೆ ಬಾಂಬೆ ಹೈಕೋರ್ಟ್ ನೀಡಿರುವಂಥ ತೀರ್ಪಾಗಿರುತ್ತೆ. ಬಾಂಬೆ ಹೈಕೋರ್ಟ್ ಏನು ಹೇಳಿದೆ ಅಂತಂದರೆ ಈ ಮ್ಯಾಂಗ್ರೋವ್ಗಳು ಏನಿದಾವೆ, ಈ ಮ್ಯಾಂಗ್ರೋವ್ಗಳು ಫ್ಲಡ್ಸ್ಗಳನ್ನು ಅಂದರೆ ಪ್ರವಾಹಗಳನ್ನು ಇರ್ಬೋದು, ಇಲ್ಲಾಂತಲೇ ನಮ್ಮ ಒಂದು ಕೋಸ್ಟಲ್ ರೀಜನ್ಗೆ ಇರುವಂತಹ ಅಪಾಯಗಳ ವಿರುದ್ಧ ನೈಸರ್ಗಿಕವಾಗಿ ಒಂದು ಪ್ರೊಟೆಕ್ಷನ್ ವಾಲ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಸಾರ್ವಜನಿಕರ ಹಿತಾಸಕ್ತಿಯಿಂದ ಪಬ್ಲಿಕ್ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಇವುಗಳನ್ನು ನಾವು ತೆಗಿಬೋದು, ನಾಟ್ ಫಾರ್ ಡೆವಲಪ್ಮೆಂಟಲ್ ವರ್ಕ್ಸ್ ಅಂತ ಇವರು ಹೇಳಿದ್ದಾರೆ. ಅಂದರೆ ಈಗ ಈ ವಿಷಯ ಏನಕ್ಕೆ ಬಂದಿದೆ, ವರ್ಸೋವಾ ಬಯಂದರ್ ಕೋಸ್ಟಲ್ ರೋಡನ್ನು ಡೆವಲಪ್ ಮಾಡೋದಕ್ಕಾಗಿ ಈ ಮ್ಯಾಂಗ್ರೋವ್ಸನ್ನು ತೆಗಿಬೇಕು ಅಂತ ಮಹಾರಾಷ್ಟ್ರ ಸರ್ಕಾರ ನಿರ್ಧರಿಸಿತ್ತು. ಸೊ ಅದಕ್ಕೆ ವಿರುದ್ಧವಾಗಿ ಈಗ ಹೈಕೋರ್ಟ್ ಏನಂತೀವಿ ಈ ಒಂದು ತೀರ್ಪನ್ನು ನೀಡಿದೆ. ಅಂದರೆ ಮ್ಯಾಂಗ್ರೋವ್ಸನ್ನು ನೀವು ವಿತೌಟ್ ಪಬ್ಲಿಕ್ ಇಂಟ್ರೆಸ್ಟ್ ಡೆಸ್ಟ್ರಾಯ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಹೇಳಿರುವಂಥದ್ದು. ಸೊ ಇಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ನಾವು ನೋಡಿದಾಗ ಸುಮಾರು 45,000ಕ್ಕೂ ಹೆಚ್ಚು ಮ್ಯಾಂಗ್ರೋವ್ ಮರಗಳನ್ನು ಕಡಿದು ಹಾಕಲು ಅನುಮತಿ ಕೇಳಲಾಗಿತ್ತು. ಸೊ ಬಟ್ ಈಗ ಅದನ್ನು ಹೈಕೋರ್ಟ್ ಏನು ಹೇಳಿದ್ದಾರೆ, ನಾವು ಅದನ್ನು ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಈ ಹಿಂದೆ 2018ರಲ್ಲಿ ಏನಾಗಿತ್ತು ಅಂತಂದರೆ ಮ್ಯಾಂಗ್ರೋವ್ ಏನು ತೀರ್ಪು ನೀಡಿತ್ತು ಅಂದರೆ ಮ್ಯಾಂಗ್ರೋವನ್ನು ಏನಾದರೂ ನಾಶಪಡಿಸಬೇಕು ಅಥವಾ ಅದನ್ನೊಂದು ಕಡಿಬೇಕು ಅಂತಂದರೆ ಹೈಕೋರ್ಟ್ನ ಅನುಮತಿ ಪಡೆಯೋದು ಕಡ್ಡಾಯವಾಗಿದೆ ಅನ್ನುವಂಥ ಒಂದು ತೀರ್ಪನ್ನು 2018ರಲ್ಲಿ ನೀಡಲಾಗಿತ್ತು. ಸೊ ಅದೇ ಒಂದು ಇದನ್ನು ಇಟ್ಕೊಂಡು ಈಗ 2025ರಲ್ಲಿ ಮಹಾರಾಷ್ಟ್ರ ಸರ್ಕಾರ ಕೋರ್ಟ್ನ ಮೊರೆ ಹೋಗಿತ್ತು. ಆ್ಯಂಡ್ ಕೋರ್ಟ್ ಹ್ಯಾಸ್ ಸೆಡ್ ನೋ ಯು ಕೆನಾಟ್ ಡಿಸ್ಟ್ರಾಯ್ ಮ್ಯಾಂಗ್ರೋವ್ಸ್. ಯಾಕೆ ಅಂತಂದರೆ ದೇ ಆ್ಯಕ್ಟ್ ಆಸ್ ನ್ಯಾಚುರಲ್ ಬ್ಯಾರಿಯರ್ ಫಾರ್ ಫ್ಲಡ್ಡಿಂಗ್ ಇರ್ಬೋದು, ಇಲ್ಲ ಕೋಸ್ಟಲ್ ಪ್ರೊಟೆಕ್ಷನ್ಗೆ ಇದು ಒಂದು ನ್ಯಾಚುರಲ್ ಬ್ಯಾರಿಯರ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ ನೀವು ಇದನ್ನು ಡಿಸ್ಟ್ರಾಯ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿರೋವಂಥದ್ದು. ಆ್ಯಂಡ್ ಈ ಒಂದು ಪ್ರಕರಣ ನೋಡಿದ್ರೆ ಹೈಕೋರ್ಟ್ ಏನು ಹೇಳಿದೆ ಅಂದರೆ ಸಂಪೂರ್ಣವಾಗಿ ಯೋಜನೆಯನ್ನು ಸ್ಟಾಪ್ ಮಾಡಿಲ್ಲ, ಬಟ್ ಏನು ಹೇಳಿದೆ ಅಂತಂದರೆ ಪರಿಸರ ಸಂರಕ್ಷಣೆಯೊಂದಿಗೆ ಅಭಿವೃದ್ಧಿಯನ್ನು ಮಾಡಬೇಕು. ಅಂದರೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಅಥವಾ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಜೊತೆಗೆ ಡೆವಲಪ್ಮೆಂಟ್ ಇರಬೇಕು. ಸೊ ಹಾಗಾಗಿ ನೀವು ಬೇರೆ ಒಂದು ದಾರಿಯನ್ನು ಹುಡುಕಿ, ಅಂದರೆ ಮ್ಯಾಂಗ್ರೋವ್ ಸಂರಕ್ಷಣೆ ಆಗಬೇಕು, ಅಟ್ ದ ಸೇಮ್ ಟೈಮ್ ಆ ಒಂದು ರೋಡ್ ಏನಿದೆ ಆ ಕೋಸ್ಟಲ್ ರೋಡನ್ನು ನೀವು ಡೆವಲಪ್ ಮಾಡಬೇಕು, ಬಟ್ ಅಟ್ ದ ಸೇಮ್ ಟೈಮ್ ಮ್ಯಾಂಗ್ರೋವನ್ನು ನೀವು ಯಾವುದೇ ರೀತಿಯಾಗಿ ಹಾರ್ಮ್ ಮಾಡಬಾರ್ದು. ಆ ರೀತಿಯಾದ ಒಂದು ಮಿಡಲ್ ಗ್ರೌಂಡನ್ನು ಕಂಡುಕೊಳ್ಳಿ ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿದೆ.
ಯಾಕೆ ಅಂತಂದರೆ ಇದನ್ನು ನಾವು ನೋಡಿದಾಗ ಏನಾಗುತ್ತೆ ಅಂದರೆ ಸಸ್ಟೈನಬಲ್ ಈ ಒಂದು ರೈಟ್ ಟು ಎನ್ವಿರಾನ್ಮೆಂಟ್ ಏನಿದೆ, ರೈಟ್ ಟು ಎನ್ವಿರಾನ್ಮೆಂಟ್ ಇಸ್ ಪಾರ್ಟ್ ಆಫ್ ರೈಟ್ ಟು ಲೈಫ್ ಅಂಡರ್ ಆರ್ಟಿಕಲ್ 21. ಸೊ ಹಾಗಾಗಿ ಡೆವಲಪ್ಮೆಂಟ್ ಎಷ್ಟು ಇಂಪಾರ್ಟೆಂಟು, ಈ ಒಂದು ರೈಟ್ ಏನಿದೆ, ರೈಟ್ ಟು ಎನ್ವಿರಾನ್ಮೆಂಟ್, ಕ್ಲೀನ್ ಎನ್ವಿರಾನ್ಮೆಂಟ್ ಏನಿದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ನಾವಿಲ್ಲಿ ನೋಡುವಾಗ ನಮ್ಗೇನು ಅರ್ಥ ಆಗುತ್ತೆ ಅಂತಂದರೆ, ಏನು ಡೆವಲಪ್ಮೆಂಟ್ ಇದೆ, ಡೆವಲಪ್ಮೆಂಟ್ ಹ್ಯಾಸ್ ಟು ಗೋ ಇನ್ ಲೈನ್ ವಿತ್ ನಮ್ಮ ಒಂದು ರೈಟ್ ಟು ಎನ್ವಿರಾನ್ಮೆಂಟ್ ಏನಿದೆ. ಸೊ ಹಾಗಾಗಿ ಪರಿಸರ ಈ ಒಂದು ಪ್ರಾಜೆಕ್ಟನ್ನು ನೀವು ಮುಂದೆ ತಗೊಂಡು ಹೋಗಬೇಕು ಅಂದರೆ, ಈ ಒಂದು ಯೋಜನೆಯನ್ನು ಕಂಟಿನ್ಯೂ ಮಾಡಬೇಕು ಅಂತಂದರೆ ಏನು ಎನ್ವಿರಾನ್ಮೆಂಟ್ ಸ್ಪೆಷಲಿಸ್ಟ್ಸ್ ಏನಿರ್ತಾರೆ ಇವರ ಒಂದು ಮೌಲ್ಯಮಾಪನ ಬೇಕು, ಅಂದರೆ ಇವರ ಒಂದು ಇವ್ಯಾಲ್ಯೂಯೇಷನ್ ಬೇಕು. ಅಂದರೆ ಈ ಒಂದು ಏನು ಯೋಜನೆ ಇದೆ ಇದು ಯಾವುದೇ ರೀತಿಯಾಗಿ ಎನ್ವಿರಾನ್ಮೆಂಟ್ಗೆ, ಪರಿಸರಕ್ಕೆ ಹಾನಿಯನ್ನು ಮಾಡ್ತಾ ಇಲ್ಲ ಅಥವಾ ಹಾನಿ ಮಾಡ್ತಾ ಇದೆ ಅಂತಂದರೆ ಅದನ್ನ ಯಾವ ರೀತಿಯಾಗಿ ಸುಧಾರಿಸ್ಬೋದು, ಈ ರೀತಿಯಾದ ಒಂದು ಇವ್ಯಾಲ್ಯೂಯೇಷನನ್ನು ಮಾಡಿ ಅದರ ಜೊತೆಗೆ ಪಬ್ಲಿಕ್ ಇಂಟ್ರೆಸ್ಟ್ ಏನಿದೆ, ಸಾರ್ವಜನಿಕರ ಹಿತಾಸಕ್ತಿಯನ್ನು ಎರಡನ್ನು ಮೈಂಡಲ್ಲಿ ಇಟ್ಕೊಂಡು ಒಂದು ಏನಂತೀವಿ ಮಿಡಲ್ ಗ್ರೌಂಡನ್ನು ನೀವು ಒಬ್ಟೈನ್ ಮಾಡಿಕೊಂಡು ತದನಂತರನೇ ಈ ಒಂದು ಪ್ರಾಜೆಕ್ಟ್ಗೆ ಗೋ ಸಿಗುತ್ತೆ ಅಂತ ಬಾಂಬೆ ಹೈಕೋರ್ಟ್ ಸ್ಪಷ್ಟನೆಯನ್ನು ನೀಡಿದೆ. ಸೊ ಈ ಒಂದು ವಿಚಾರವಾಗಿ ನಾವು ಈ ಆರ್ಟಿಕಲ್ನ ನೋಡಿದ್ವಿ. ಸೊ ಇದು ವಿತ್ ರೆಸ್ಪೆಕ್ಟ್ ಟು ವಾಟ್ ಈಸ್ ಹ್ಯಾಪನಿಂಗ್ ಅನ್ನುವಂಥದ್ದು. ನಮಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಏನು ಬೇಕಾಗುತ್ತೆ ಅಂತಂದರೆ ಈ ಮ್ಯಾಂಗ್ರೋವ್ಸ್ ಬಗ್ಗೆ ಡೀಟೇಲ್ಸನ್ನು ನಮಗೆ ತಿಳ್ಕೊಬೇಕಾಗತ್ತೆ. ಸೊ ಈ ಮ್ಯಾಂಗ್ರೋವ್ಸ್ಗಳೇನಿವೆ ಇವು ಸಾಲ್ಟ್ ಟಾಲರೆಂಟ್, ಅಂದರೆ ಹೆಚ್ಚಿನದಾಗಿ ಉಪ್ಪಿನ ಅಂಶ ಇರುವಂತಹ ನೀರಿನಲ್ಲಿ ಸಿಗುವಂತಹ ಒಂದು ಶ್ರಬ್ಸ್ಗಳಾಗಿರುತ್ತೆ. ಸೊ ಇದು ಯೂಶಲ್ ಆಗಿ ಎಲ್ಲಿ ಸಿಗುತ್ತೆ ಅಂದರೆ ಎಸ್ಚುರೇನ್ ಏರಿಯಾ, ಅಂದರೆ ಎಲ್ಲಿ ನದಿ ಮತ್ತು ಸಮುದ್ರ ಮೀಟ್ ಆಗುತ್ತೆ ಅಂಥ ಒಂದು ರೀಜನಲ್ಲಿ ನಾವು ಈ ಮ್ಯಾಂಗ್ರೋವ್ಸನ್ನು ನೋಡ್ಬೋದಾಗುತ್ತೆ. ಸೊ ಇದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂದರೆ ಇದರ ಟೆಂಪರೇಚರ್ ರೇಂಜ್ ಏನಿರಬೇಕು ಇವಕ್ಕೆ ಅಂತಂದರೆ ಸುಮಾರು 26 ಡಿಗ್ರಿಯಿಂದ 35 ಡಿಗ್ರಿ ಒಳಗಡೆ ಇರುವ ಟೆಂಪರೇಚರ್ ಇದ್ದರೆ ಅಲ್ಲಿ ಈ ಒಂದು ಮ್ಯಾಂಗ್ರೋವ್ಸನ್ನು ನಾವು ನೋಡ್ಬೋದು. ಸೊ ಯೂಶಲ್ ಆಗಿ ಇದು ಎಲ್ಲಿ ಸಿಗುತ್ತೆ ಅಂತಾರೆ, ಭೂಮಿ ಇದು ಅಂತಂದರೆ ಈಕ್ವೇಟರ್. ಸೊ ಅಪ್ ಟು ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಏನಿದೆ ಈಕ್ವೇಟರಿಂದ ಈ ಒಂದು ರೀಜನಲ್ಲಿ ನಮಗೆ ಅಂದರೆ ಟ್ರಾಪಿಕಲ್ ಝೋನ್ ಏನಿದೆ ಇಲ್ಲಿ ನಮಗೆ ಮ್ಯಾಂಗ್ರೋವ್ಸನ್ನು ನಾವು ಕಾಣಸಿಗ್ಬೋದು ಅನ್ನುವಂಥದ್ದು ಇಂಪಾರ್ಟೆಂಟ್. ನಂತರ ಏನು ಅಂದರೆ, ಸೊ ಇವಾಗ ನಾನು ಹೇಳಿದೆ ಇವು ಸಾಲ್ಟ್ ಟಾಲರೆಂಟ್ ಅಂತ. ತದನಂತರ ಏನು, ಇವು ನೀರೊಳಗಡೆ ಮೋಸ್ಟ್ ಆಫ್ ದ ಟೈಮ್ ಮರ್ಜ್ ಆಗಿರ್ತವೆ. ಸೊ ಹೀಗಿರುವಂಥ ಕಾರಣ ಕೆಲವು ವಿಶಿಷ್ಟ ಫೀಚರ್ಸ್ಗಳು ಈ ಒಂದು ಮ್ಯಾಂಗ್ರೋವ್ಸ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಬ್ರೀತಿಂಗ್ ರೂಟ್ಸ್ ಅನ್ನೋವಂಥದ್ದಿರ್ಬೋದು, ಇಲ್ಲ ಸಕ್ಯುಲೆಂಟ್ ಲೀವ್ಸ್ ಇರುವಂಥದ್ದು. ಅಂದರೆ ಈಗ ಎಲೆಗಳ ಮೇಲೆ ನೀರು ಕೂತ್ಕೋಬಾರ್ದು, ಅಂದರೆ ಜಾರು ಹೋಗಬೇಕು ಅಂತ ಒಂದು ಲೀವ್ಸ್ಗಳಿರುತ್ತೆ, ಅಂದರೆ ಅದ್ರ ಮೇಲೆ ವ್ಯಾಕ್ಸಿ ಸಬ್ಸ್ಟೆನ್ಸ್ ಇರುವಂಥದ್ದು. ಈ ರೀತಿಯಾಗಿ ಯುನೀಕ್ ಫೀಚರ್ಸ್ಗಳನ್ನು ಈ ಒಂದು ಮ್ಯಾಂಗ್ರೋವ್ಸ್ಗಳು ಇಟ್ಕೊಂಡಿರ್ತವೆ, ಅಂದರೆ ಮ್ಯಾಂಗ್ರೋವ್ಸ್ಗಳಲ್ಲಿ ನಾವು ಕಾಣ್ಬೋದಾಗತ್ತೆ. ಮತ್ತು ಭಾರತದಲ್ಲಿ ಎಲ್ಲೆಲ್ಲಿ ಈ ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ಗಳನ್ನು ನಾವು ನೋಡ್ಬೋದು ಅಂತಂದರೆ, ಇದು ಕೋಸ್ಟಲ್ ಏರಿಯಾ, ಭಾರತದ ಕೋಸ್ಟಲ್ ಏರಿಯಾ ಅಂದಾಗ ಒಂದು ಇಲ್ಲಿ ವೆಸ್ಟ್ ಬೆಂಗಾಲ್ ಸುಂದರ್ಬನ್ಸ್ ಏನಿದೆ ವೆಸ್ಟ್ ಬೆಂಗಾಲಲ್ಲಿ ಅಲ್ಲಿ ನಾವು ನೋಡ್ತೀವಿ. ತದನಂತರ ಮಹಾನದಿ ಗೋದಾವರಿ ಕೃಷ್ಣಾ ಡೆಲ್ಟಾ ಏನಿದೆ ಅಂದರೆ ಒಡಿಸ್ಸಾ ಆಂಧ್ರ ಪ್ರದೇಶಲ್ಲಿ ನಾವು ಇದನ್ನು ನೋಡ್ತೀವಿ. ನಂತರ ಬಂದು ತಮಿಳ್ನಾಡಿನಲ್ಲಿ ಪಿಚ್ಚಾವರಂ ಮ್ಯಾಂಗ್ರೋವ್ಸನ್ನು ನೋಡ್ತೀವಿ. ಒಡಿಸ್ಸಾ ಅಲ್ಲಿ ಮುಖ್ಯವಾಗಿ ನಾವು ನೋಡೋದು ಭೀತರ್ಕನಿಕಾಲಿ ಕೂಡ ನಾವು ಇದನ್ನು ನೋಡ್ತೀವಿ. ನಂತರ ಈ ಕಡೆ ಬಂದರೆ ಇಲ್ಲಿ ಗಲ್ಫ್ ಆಫ್ ಕಚ್ಚಲ್ಲಿ ಸ್ವಲ್ಪ ಮ್ಯಾಂಗ್ರೋವ್ಸ್ ಇರುತ್ತೆ. ನಂತರ ಇಲ್ಲಿ ಲಕ್ಷದ್ವೀಪ್ ಐಲ್ಯಾಂಡ್ಸಲ್ಲಿ, ಇಲ್ಲಿ ಅಂಡಮಾನ್ ನಿಕೋಬಾರಲ್ಲಿ. ಕೇರಳಲ್ಲಿ ಅಷ್ಟಾಗಿ ನಾವು ಮ್ಯಾಂಗ್ರೋವ್ಸನ್ನು ನೋಡೋಲ್ಲ. ಕರ್ನಾಟಕದಲ್ಲಿ ಕೆಲವೊಂದು ಜಾಗಗಳು, ಈಗ ಉಡುಪಿಯಲ್ಲಿ ನಾವು ನೋಡ್ತೀವಿ. ಸೊ ಈ ರೀತಿಯಾಗಿ ನಾವು ಮ್ಯಾಂಗ್ರೋವ್ಸ್ಗಳು ಭಾರತದಲ್ಲಿ ಇರುವಂತಹದ್ದು. ಸೊ ಇದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಮ್ಯಾಂಗ್ರೋವ್ಸ್ ಬಗ್ಗೆ ನಮಗೆ ಬೇಕಾಗಿರುವಂಥದ್ದು. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಮ್ಯಾಂಗ್ರೋವ್ಸ್ ನಾವು ನೋಡೋರ ಕನ್ಸರ್ವೇಷನ್ ಇರ್ಬೋದು, ಇದುವರೆಗೂ ಭಾರತದ ಸರ್ಕಾರ ಏನೇನು ಮೆಷರ್ಸನ್ನು ತಗೊಂಡಿದೆ ಇದನ್ನೆಲ್ಲ ನೀವು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಒಂದ್ಸತಿ ನೋಡ್ಕೊಳ್ಳಿ. ಸೊ ಇದಿಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ. ಮುಂದಿನ ಒಂದು ಆರ್ಟಿಕಲ್ನ ನೋಡೋಣ. ವಾಟ್ ಆರ್ ಬಯೋಮೆಟೀರಿಯಲ್ಸ್ ಆ್ಯಂಡ್ ಹೌ ಡು ದೇ ವರ್ಕ್? ಸೊ ಈ ಒಂದು ಆರ್ಟಿಕಲ್ ಏನಿದೆ ಬಯೋಮೆಟೀರಿಯಲ್ಸ್ ಬಗ್ಗೆ ಮಾತನಾಡ್ತಿದೆ. ಸೊ ಈ ಬಯೋಮೆಟೀರಿಯಲ್ಸ್ ಏನಿದೆ ಇದು ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್ ಇರ್ಬೋದು, ಇಲ್ಲ ಪ್ಲಾಸ್ಟಿಕ್ ಪೊಲ್ಯೂಷನ್ ಇರ್ಬೋದು, ಇಲ್ಲ ನಮ್ಮ ಒಂದು ಏನು ಫ್ಯೂಯಲ್ ಇಂಪೋರ್ಟ್ಸ್ ಏನಿದೆ ಇವುಗಳ ಒಂದು ಅವಲಂಬನೆ ಹೆಚ್ಚುತ್ತಿರೋ ಸಮಯದಲ್ಲಿ ಈ ಬಯೋಮೆಟೀರಿಯಲ್ಸು ಭಾರತಕ್ಕೆ ಒಳ್ಳೆಯ ಒಂದು ಉಪಾಯ ಆಗಿದೆ ಅನ್ನೋದರ ಕುರಿತಾಗಿ ಇಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಸೊ ಮೊದಲಿಗೆ ನಮ್ಗೆ ಇಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ, ಎರಡು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡಿದಾಗ ಡೈರೆಕ್ಟಾಗಿ ಬಯೋಮೆಟೀರಿಯಲ್ಸ್ ಇರ್ಬೋದು, ಅದರ ಒಂದು ಫೀಚರ್ಸ್ ಇರ್ಬೋದು, ಇಲ್ಲ ಅಪ್ಲಿಕೇಶನ್ಸ್, ಈ ಮೂರು ಕ್ವೆಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಬಯೋಮೆಟೀರಿಯಲ್ಸ್ ಅಂದರೆ ಏನು ಅನ್ನೋದರ ಕುರಿತಾಗಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸನ್ನು ಕೇಳ್ಬೋದಾಗುತ್ತೆ. ಇಲ್ಲ ಅಪ್ಲಿಕೇಶನ್ಸನ್ನು ಕೇಳಿ, ಅಂದರೆ ಅಪ್ಲಿಕೇಶನ್ಸನ್ನು ಕೊಟ್ಟು ಇದರಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳ್ಬೋದು. ಇಲ್ಲ ಫೀಚರ್ಸ್ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸನ್ನು ಕೇಳ್ಬೋದಾಗುತ್ತೆ. ಸೊ ಇದು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆಯಿತು. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಬಂದಾಗ ಈಗಾಗಲೇ ನಾನು ಹೇಳಿದೆ, ಈಗ ಕ್ಲೈಮೇಟ್ ಚೇಂಜ್ ಇರ್ಬೋದು, ಪ್ಲಾಸ್ಟಿಕ್ ಪೊಲ್ಯೂಷನ್ ಇರ್ಬೋದು, ಇಲ್ಲ ನಮ್ಮ ಒಂದು ಆಯಿಲ್ ಇಂಪೋರ್ಟ್ಸ್ ಹೆಚ್ಚುತ್ತಾ ಇರುವಂಥ ಕಾಲದಲ್ಲಿ ಬಯೋಮೆಟೀರಿಯಲ್ಸ್ ಯಾವ ರೀತಿಯಾಗಿ ಇವುಗಳಿಗೆ ಸಬ್ಸ್ಟಿಟ್ಯೂಟ್ ಆಗಿ ವರ್ಕ್ ಮಾಡ್ಬೋದು ಅನ್ನುವಂಥ ಒಂದು ಕ್ವೆಶನನ್ನು, ಅಂದರೆ ಅನಾಲಿಟಿಕಲ್ ಕ್ವೆಶನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ
ಸೊ ಇದಿಷ್ಟು ನಮಗೆ ಲೈಕ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು. ಈಗ ನಾವು ಬಯೋಮೆಟೀರಿಯಲ್ಸ್ ಅಂದರೆ ಏನು, ಇದ್ರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಬಯೋಮೆಟೀರಿಯಲ್ಸ್ ಅಂದರೆ ಏನು ಅಂಥದ್ದು. ಸೊ ಬಯೋಮೆಟೀರಿಯಲ್ಸ್ ಅಂತಂದರೆ ಎಂಟೈರ್ ಆಗಿ ನಾವು ಅಥವಾ ಇಲ್ಲ ಪಾರ್ಟ್ಲಿ ಬಯೋಲಾಜಿಕಲ್ ಸೋರ್ಸಸ್ಸಿಂದ ತಗೊಳ್ತಿರ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಜೀವ ಸಂಬಂಧಿತ ಮೂಲಗಳು ಏನಿರ್ತವೆ ಅಂದರೆ ಬಯೋಲಾಜಿಕಲ್ ಸೋರ್ಸಸ್ ಏನಿರುತ್ತೆ ಇವುಗಳಿಂದ ತಯಾರಿಸಲಾಗಿರುವಂಥ ವಸ್ತುಗಳನ್ನು ನಾವು ಬಯೋಮೆಟೀರಿಯಲ್ಸ್ ಅಂತ ಕರಿತೀವಿ. ಅಂದರೆ ಕಂಪ್ಲೀಟಾಗಿ ಬಯೋಲಾಜಿಕಲ್ ಸೋರ್ಸಸ್ಸನ್ನು ಹೊಂದಿರ್ಬೋದು, ಇಲ್ಲ ಅಂತಂದರೆ ಪಾರ್ಷಿಯಲ್ ಆಗಿ ಬಯೋಲಾಜಿಕಲ್ ಸೋರ್ಸಸ್ಸನ್ನು ಹೊಂದಿರ್ಬೋದು. ಸೊ ಇಲ್ಲಿ ನಾನು ಬಯೋಲಾಜಿಕಲ್ ಸೋರ್ಸಸ್ ಅಂದರೆ ಏನೇನು ಬರುತ್ತೆ ಅಂತಂದರೆ, ಒಂದು ಪ್ಲ್ಯಾಂಟ್ ಬೇಸ್ಡ್ ಆಗಿರ್ಬೋದು. ಅಂದರೆ ಈಗ ಯಾವುದೋ ಒಂದು ಸಸ್ಯಗಳು ಏನು ಒಣಗೋಗಿ ಸತ್ತೋಗಿರ್ತವೆ. ಸೊ ಅಂತಹ ಒಂದು ಸಸ್ಯಗಳನ್ನು ತಗೊಂಡು ಅದರ ಫೈಬರ್ಸನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಈಗ ಅಗ್ರಿಕಲ್ಚರಲ್ ವೇಸ್ಟ್ಸ್ ಏನಿರುತ್ತೆ ಅದರಿಂದ ಮಾಡುವಂಥದ್ದಿರ್ಬೋದು. ಇವಿಷ್ಟು ಬಯೋಲಾಜಿಕಲ್ ಸೋರ್ಸಸ್ಗಳಾಯಿತು. ಮತ್ತು ಇದು ಯಾವುದನ್ನು ರೀಪ್ಲೇಸ್ ಮಾಡ್ತಾರೆ, ಯಾವುದಕ್ಕೆ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಬೋದು ಅಂತಾರೆ. ಒಂದು ಪೆಟ್ರೋಲಿಯಂ ಬೇಸ್ಡ್ ಪ್ರಾಡಕ್ಟ್ಸ್ ಏನಿರುತ್ತೆ ಅದಕ್ಕೆ, ಇಲ್ಲ ಅಂತಾರೆ ಪ್ಲಾಸ್ಟಿಕ್ಗಳಿರ್ಬೋದು, ಇಲ್ಲ ಬೇರೆ ಕೆಮಿಕಲ್ಸ್ ಇರ್ಬೋದು, ಇಲ್ಲ ಪ್ಯಾಕೇಜಿಂಗಲ್ಲಿ, ಟೆಕ್ಸ್ಟೈಲ್ಗಳಲ್ಲಿ, ಕನ್ಸ್ಟ್ರಕ್ಷನಲ್ಲಿ, ಹೆಲ್ತ್ ಕೇರಲ್ಲಿ, ಇಲ್ಲಿ ಎಲ್ಲೆಲ್ಲಿ ನಾವು ಪೆಟ್ರೋಲಿಯಂ ಬೇಸ್ಡ್ ಮೆಟೀರಿಯಲನ್ನು ಬಳಸ್ತಾ ಇದ್ದೀವಿ ಅಂತಹ ಕಡೆ ನಾವು ಅವುಗಳಿಗೆ ಬದಲಾಗಿ ಈ ಒಂದು ಬಯೋಮೆಟೀರಿಯಲ್ಸನ್ನು ಬಳಸ್ಬೋದಾಗುತ್ತೆ. ಸೊ ಇದು ಫಸ್ಟ್ ಪಾರ್ಟ್. ಇದರಲ್ಲಿ ಎರಡು ರೀತಿಯಾದ ಬಯೋಮೆಟೀರಿಯಲ್ಸ್ ಇರುತ್ತೆ. ಒಂದು ಡ್ರಾಪ್ ಇನ್ ಬಯೋಮೆಟೀರಿಯಲ್ಸ್, ಒಂದು ಡ್ರಾಪ್ ಔಟ್ ಬಯೋಮೆಟೀರಿಯಲ್ಸ್. ಈ ಡ್ರಾಪ್ ಇನ್ ಬಯೋಮೆಟೀರಿಯಲ್ಸಲ್ಲಿ ಏನು ಮಾಡುತ್ತೆ ಅಂತ, ನೀವು ಯೂಶುವಲ್ ಆಗಿ ಪೆಟ್ರೋಲಿಯಂ ಉತ್ಪನ್ನಗಳೇನಿರುತ್ತೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನಿರ್ತವೆ ಅದ್ರ ಥರನೇ ಇದು ಕೂಡ ವರ್ಕ್ ಮಾಡುತ್ತೆ. ಒಂದು ಇದೇನು ಅಂದರೆ ಯೂಶುವಲಿ ಅಂದರೆ ಕೆಮಿಕಲಿ ಇಟ್ ಇಸ್ ಐಡೆಂಟಿಕಲ್ ಟು ಪೆಟ್ರೋಲಿಯಂ ಬೇಸ್ಡ್ ಮೆಟೀರಿಯಲ್ಸ್. ಅಂದರೆ ಇದರ ಒಂದು ಏನು ಕಾಂಪೋಸಿಷನ್ ಇರುತ್ತೆ, ಕೆಮಿಕಲ್ ಕಾಂಪೋಸಿಷನ್ ಅದು ಪೆಟ್ರೋಲಿಯಂ ಬೇಸ್ಡ್ ಮೆಟೀರಿಯಲ್ಸ್ ಥರನೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಬಯೋಪೆಟ್ ಅಂತ ಹೇಳ್ಬೋದು. ನಂತರ ಡ್ರಾಪ್ ಔಟ್ ಬಯೋಮೆಟೀರಿಯಲ್ಸ್ ಅಂತಂದರೆ ಇವುಗಳ ಒಂದು ಏನು ಗುಣಲಕ್ಷಣಗಳಿರುತ್ತೆ ಅಥವಾ ಕೆಮಿಕಲ್ ಕಾಂಪೋಸಿಷನ್ ಇರುತ್ತೆ, ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಪೆಟ್ರೋಲಿಯಂ ಬೇಸ್ಡ್ ಪ್ರಾಡಕ್ಟ್, ಅದಕ್ಕಿಂತ ವಿಭಿನ್ನವಾಗಿರುತ್ತೆ. ಮತ್ತು ಇವುಗಳ ಒಂದು ಗುಣಲಕ್ಷಣಗಳೇನಿರುತ್ತೆ, ಪ್ರಾಪರ್ಟೀಸ್ಗಳೇನಿರುತ್ತೆ, ಇವು ಹೊಸದಾಗಿ ಅಂದರೆ ಡಿಫ್ರೆಂಟಾಗಿ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ಇದಕ್ಕೆ PLA ಅಂತ ಹೇಳ್ಬೋದು. ಅಂದರೆ ಇವುಗಳಿಗೆ ಏನಾಗುತ್ತೆ ಅಂದರೆ ಹೊಸ ಪ್ರಾಸೆಸ್ಗಳು ಬೇಕಾಗುತ್ತೆ, ಹೊಸ ತಂತ್ರಜ್ಞಾನಗಳು ಬೇಕಾಗುತ್ತೆ ಈ ಒಂದು ಡ್ರಾಪ್ ಔಟ್ ಬಯೋಮೆಟೀರಿಯಲ್ಸ್ಗೆ. ಸೊ ಇದಿಷ್ಟು ಇದರ ಟೈಪ್ಸ್ ಆಯಿತು. ಈ ಪಾರ್ಟ್ ಏನಿದೆ ಇದು ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಏನೇನು ನಾವು ನೋಡಿದ್ವಿ, ಒಂದು ವಾಟರ್ ಬಯೋಮೆಟೀರಿಯಲ್ಸ್ ನೋಡಿದ್ವಿ, ಅದರ ಒಂದು ಮುಖ್ಯವಾದ ಸೋರ್ಸಸ್ಗಳನ್ನು ನೋಡಿದ್ವಿ, ತದನಂತರ ಯಾವ ರೀತಿಯಾದ ಟೈಪ್ಸ್ ಆಫ್ ಬಯೋಮೆಟೀರಿಯಲ್ಸ್ ಏನು ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ. ಅಂದರೆ ಅದಕ್ಕೆ ಎಕ್ಸಾಂಪಲ್ಸನ್ನು ಕೂಡ ನಾವು ನೋಡಿರುವಂಥದ್ದು. ಈಗ ನಮಗೆ ಏನು ಅಂತಂದರೆ ಭಾರತಕ್ಕೆ ಈ ಒಂದು ಬಯೋಮೆಟೀರಿಯಲ್ಸ್ ಯಾಕೆ ಬೇಕು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ವೈ ಡಸ್ ಇಂಡಿಯಾ ನೀಡ್ ಬಯೋಮೆಟೀರಿಯಲ್ಸ್? ಸೊ ಈ ಕಡೆ ಪಾರ್ಟ್ ಏನಿದೆ ಇದು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಒಂದು ಫಾಸಿಲ್ ಬೇಸ್ಡ್ ಇಂಪೋರ್ಟ್ಸ್ಗಳಿದೆ. ನಾವು ಕಳೆದ ವಿಡಿಯೋಗಳಲ್ಲಿ ನೋಡಿದ್ದೀವಿ, ರಷ್ಯಾದಿಂದ ನಾವೇನು ಮಾಡ್ತಾ ಇದ್ವಿ, ಕಚ್ಚಾ ತೈಲವನ್ನು, ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಸೊ ಈ ಒಂದು ಇಂಪೋರ್ಟ್ಸನ್ನು ರೆಡ್ಯೂಸ್ ಮಾಡಬೇಕು ಅಂದರೆ ಬಯೋಮೆಟೀರಿಯಲ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ಒಂದು ಫಾಸಿಲ್ ಬೇಸ್ಡ್ ಇಂಪೋರ್ಟ್ಸ್ ಏನಿದೆ ಅದನ್ನು ರೆಡ್ಯೂಸ್ ಮಾಡೋದಕ್ಕೆ ಮೊದಲನೇದಾಗಿ. ಎರಡನೇದಾಗಿ ಏನು ಅಂತಂದರೆ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿಯನ್ನು ಮೇಂಟೈನ್ ಮಾಡಬೇಕು. ಯಾವ ರೀತಿಯಾಗಿ ಮೇಂಟೈನ್ ಮಾಡ್ಬೋದು ಅಂದರೆ ಈ ಒಂದು ಪ್ಲಾಸ್ಟಿಕ್ ಇರ್ಬೋದು, ಇಲ್ಲ ಕೆಮಿಕಲ್ಸನ್ನು ನಾವು ಏನು ಬಳಸ್ತಾ ಇದ್ದೀವಿ ಇವುಗಳನ್ನು ಕಡಿಮೆ ಮಾಡುವಂಥದ್ದು. ಅಂದರೆ ಅವುಗಳ ಒಂದು ಇಂಪೋರ್ಟನ್ನು ಕೂಡ ಕಡಿಮೆ ಮಾಡೋದು. ಅಂದರೆ ಈಗ ಯಾವಾಗ ನಾವು ಪ್ಲಾಸ್ಟಿಕ್ ಅಥವಾ ಕೆಮಿಕಲ್ಸನ್ನು ಕಡಿಮೆ ಬಳಸ್ತೀವಿ, ಸೊ ಆಬ್ವಿಯಸ್ಲಿ ಆಗ ಅವುಗಳ ಒಂದು ಆಮದನ್ನು ಕೂಡ ಕಡಿಮೆ ಆಗುತ್ತೆ ಆಟೋಮೆಟಿಕ್ಕಾಗಿ. ಸೊ ಆ ಒಂದು ದೃಷ್ಟಿಯಿಂದ ತದನಂತರ ಏನು ಅಂದರೆ ಪ್ರಮೋಟ್ ಗ್ರೋತ್, ರೆವೆನ್ಯೂ ಆ್ಯಂಡ್ ಫಾರ್ಮರ್ ಇನ್ಕಮ್ಸ್. ಈಗ ನಾವು ಬಯೋಮೆಟೀರಿಯಲ್ಸ್ ಅಂದರೆ ಏನು, ಅವುಗಳ ಸೋರ್ಸಸ್ ಏನು ಬರುತ್ತೆ, ಸಸ್ಯಗಳ ಅವಶೇಷಗಳಿರ್ಬೋದು, ಇಲ್ಲ ಕೃಷಿ ಅವಶೇಷಗಳಿರ್ಬೋದು, ಈ ರೀತಿಯಾದಂಥವು. ಸೊ ಅದು ಎಲ್ಲಿಂದ ಸಿಗುತ್ತೆ, ನಮಗೆ ಅಗ್ರಿಕಲ್ಚರ್ ಫೀಲ್ಡ್ಸಿಂದ ಸಿಗುತ್ತೆ. ಸೊ ಅಗ್ರಿಕಲ್ಚರ್ ಫೀಲ್ಡ್ಸ್ಗಳಿಂದ ನಾವು ಆ ಒಂದು ವೇಸ್ಟ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಥವಾ ಕೊಂಡುಕೊಳ್ತಾ ಇದ್ದೀವಿ ಅಂದರೆ ಇದರಿಂದ ಫಾರ್ಮರ್ಗಳಿಗೆ ಇನ್ಕಮ್ ಹೆಚ್ಚಾಗುತ್ತೆ. ಫಾರ್ಮರ್ಗಳ ಇನ್ಕಮ್ ಹೆಚ್ಚಾಯಿತು ಅಂದರೆ ಅಲ್ಲಿ ಅದರಿಂದ ಆಗುವಂಥ ಪ್ರಾಬ್ಲಮ್ಸ್ಗಳಿಂದ ಫಾರ್ಮರ್ಸ್ ಸೂಸೈಡ್ ಇರ್ಬೋದು, ಇಲ್ಲ ಬೇರೆ ಏನು ಪ್ರಾಬ್ಲಮ್ಸ್ ಬರುತ್ತೆ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಗ್ರೋತ್ ಮತ್ತು ರೆವೆನ್ಯೂನ ಕೂಡ ನಾವು ಹೆಚ್ಚು ಮಾಡ್ಬೋದಾಗುತ್ತೆ. ಆಲ್ಸೋ ಲೋ ಕಾರ್ಬನ್ ಟ್ರಾನ್ಸಿಷನ್ ಮತ್ತು ಸರ್ಕ್ಯುಲರ್ ಎಕಾನಮಿಯನ್ನು ಪ್ರಮೋಟ್ ಮಾಡ್ಬೋದು. ಸೊ ಆಬ್ವಿಯಸ್ ಆಗಿ ನಾವು ಯಾವಾಗ ಫಾಸಿಲ್ ಬೇಸ್ಡ್ ಇಂಪೋರ್ಟ್ಸನ್ನು ಅಥವಾ ಫಾಸಿಲ್ ಬೇಸ್ಡ್ ಫ್ಯೂಯಲ್ಸನ್ನು ನಾವು ಕಡಿಮೆ ಮಾಡ್ತೀವಿ, ಆಟೋಮ್ಯಾಟಿಕ್ ಆಗಿ ನಮ್ಮ ಒಂದು ಎಮಿಷನ್ಸ್, ಕಾರ್ಬನ್ ಟ್ರಾನ್ಸಿಷನ್, ಕ್ಲೀನ್ ಎನರ್ಜಿ ಟುವರ್ಡ್ಸ್ ಟ್ರಾನ್ಸಿಷನ್ ಏನಿದೆ ಅದು ಕೂಡ ಈಸಿ ಆಗುತ್ತೆ ಅನ್ನುವಂಥದ್ದು. ಸೊ ಇದಿಷ್ಟು ಯಾಕೆ ಬಯೋಮೆಟೀರಿಯಲ್ಸ್ ಇಂಡಿಯಾಗೆ ಬೇಕು ಅನ್ನುವಂಥದ್ದಾದರೆ ಇದರಿಂದ ಯಾವ ರೀತಿಯಾದ ಬೆನಿಫಿಟ್ಸ್ ಅಥವಾ ಆರ್ಥಿಕವಾಗಿ ಯಾವ ರೀತಿಯಾಗಿ ಲಾಭವನ್ನು ಮಾಡ್ಬೋದು ಅಂತ ನಾವು ನೋಡಿದ್ರೆ, ಒಂದು ಡೈವರ್ಸಿಫೈಡ್ ಯೂಸ್ ಆಫ್ ಅಗ್ರಿಕಲ್ಚರಲ್ ಫೀಡ್ ಸ್ಟಾಕ್.
ಒಂದು ಕಡೆ. ಅಂದರೆ ಕೃಷಿಕರಿಗೆ ಏನಿದೆ ಅವ್ರಿಗೆ ಹೆಚ್ಚಿನ ಒಂದು ಆದಾಯ ಬರುತ್ತೆ ಒಂದು ಕಡೆ, ಆ್ಯಂಡ್ ಆಲ್ಸೋ ಅಗ್ರಿಕಲ್ಚರ್ ಫೀಡ್ ಸ್ಟಾಕ್ ಏನಿದೆ ಅವುಗಳು ಡೈವರ್ಸಿಫೈ ಆಗುತ್ತೆ. ತದನಂತರ ನ್ಯೂ ಇನ್ಕಮ್ಸ್ ಬಿಯಾಂಡ್ ಫುಡ್ ಮಾರ್ಕೆಟ್ಸ್ನ ಬಿಟ್ಟು ಬೇರೆ ರೀತಿಯಾದ ಒಂದು ಇನ್ಕಮ್ಗಳು ಬರುತ್ತೆ. ನಂತರ ಏನಾಗುತ್ತೆ ಅಂದರೆ ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ನೆಸ್ ಹೆಚ್ಚಾಗುತ್ತೆ. ಅಂದರೆ ನಾವು ಹೆಚ್ಚಿನದಾಗಿ ರಫ್ತನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದೆಲ್ಲದರ ಜೊತೆ ಏನಾಗುತ್ತೆ, ಹೊಸ ಒಂದು ಉದ್ಯಮಗಳು, ಹೊಸ ಆಂಟ್ರಪ್ರಿನರ್ಸನ್ನು ನಾವು ಕ್ರಿಯೇಟ್ ಮಾಡ್ಬೋದು, ಹೊಸ ಎಂಪ್ಲಾಯ್ಮೆಂಟ್ ಜಾಬ್ ಆಪರ್ಚುನಿಟೀಸನ್ನು ನಾವು ಕ್ರಿಯೇಟ್ ಮಾಡ್ಬೋದಾಗುತ್ತೆ. ಈ ಬಯೋಮೆಟೀರಿಯಲ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತಲೇ ಇಟ್ ಬಿಕಮ್ಸ್ ಅನ್ ಎಂಟೈರ್ ಡಿಫ್ರೆಂಟ್ ಸೆಕ್ಟರ್. ಸೊ ಆಗ ನಾವಲ್ಲಿ ಹೊಸ ಹೊಸ ಸ್ಟಾರ್ಟಪ್ಗಳನ್ನು ನೋಡ್ಬೋದಾಗುತ್ತೆ. ಮತ್ತು ಸ್ಟಾರ್ಟಪ್ಗಳು ಯಾವಾಗ ಜಾಸ್ತಿ ಆಗುತ್ತೆ ಅಲ್ಲಿ ಉದ್ಯೋಗ ಸೃಷ್ಟಿ ಕೂಡ ಆಗುತ್ತೆ. ಸೊ ಇದೆಲ್ಲ ನಮಗೆ ವಿತ್ ರೆಸ್ಪೆಕ್ಟ್ ಟು ಲೈಕ್ ಬೆನಿಫಿಟ್ಸ್ ಏನು ಅಂಥದ್ದು. ಇದೆಲ್ಲದ್ರ ಜೊತೆಗೆ ವೇಸ್ಟ್ ಜನ್ರೇಷನ್ ಏನಿದೆ ಭಾರತದಲ್ಲಿ ಈಗ ಪ್ರಾಬ್ಲಮ್ ಆಗ್ತಾ ಇರೋದೇನು, ಈಗ ಮೆಟ್ರೋಪಾಲಿಟನ್ ಸಿಟೀಸನ್ನು ನೋಡಿದ್ರೆ ಬೆಂಗಳೂರು ಇರ್ಬೋದು, ಮೆಡ್ರಾಸ್ ಇರ್ಬೋದು, ಡೆಲ್ಲಿ ಇರ್ಬೋದು, ಇದೆಲ್ಲ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತಂದರೆ ವೇಸ್ಟ್ಗಳ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಅಂಥ ಒಂದು ವೇಸ್ಟ್ಗಳಿಂದ ಬಯೋಲಾಜಿಕಲ್ ವೇಸ್ಟ್ ಏನಿರುತ್ತೆ ಆ ವೇಸ್ಟ್ಗಳನ್ನು ಕಡಿಮೆ ಮಾಡ್ಬೋದು. ಇಲ್ಲಿ ಮುಖ್ಯವಾಗಿ ವೇಸ್ಟ್ ರಿಡಕ್ಷನ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇನ್ನು ಈಗ ನಾವು ಭಾರತ ಈಗ ಸದ್ಯಕ್ಕೆ ಯಾವ ಒಂದು ಹಂತದಲ್ಲಿದೆ ವಿತ್ ರೆಸ್ಪೆಕ್ಟ್ ಟು ಬಯೋಮೆಟೀರಿಯಲ್ಸ್ ಅಂತ ನೋಡಿದಾಗ, ಭಾರತದಲ್ಲಿ ಈ ಒಂದು ಬಯೋಮೆಟೀರಿಯಲ್ ಸೆಕ್ಟರ್ ವೇಗವಾಗಿ ಬೆಳೀತಾ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಕೆಲವೊಂದು ಚಾಲೆಂಜಸ್ಗಳನ್ನು ಕೂಡ ಅನುಭವಿಸ್ತಿದೆ. ಫಾರ್ ಎಕ್ಸಾಂಪಲ್ ಸರಿಯಾದ ಟೆಕ್ನಾಲಜಿ ಇಲ್ಲದೆ ಇರುವಂಥ ಕಾರಣ ನಾವು ಬೇರೆ ದೇಶಗಳ ಮೇಲೆ ಇದರ ಟೆಕ್ನಾಲಜಿಗಾಗಿ ಡಿಪೆಂಡ್ ಆಗಿರುವಂಥದ್ದು, ಅಂದರೆ ತಂತ್ರಜ್ಞಾನ ಒಂದು ಅವಲಂಬನೆ ಏನಿದೆ ಅದು ಹೆಚ್ಚಾಗ್ತದೆ. ಆ್ಯಂಡ್ ಆಲ್ಸೋ ಈ ಒಂದು ಮಾಸ್ ಆಗಿ ಪ್ರೊಡಕ್ಷನ್ ಏನಿದೆ ಅಥವಾ ಒಂದು ದೊಡ್ಡ ಪ್ರಮಾಣದ ಉತ್ಪಾದನಾ ಸೌಕರ್ಯಗಳೇನಿದೆ ಈ ಒಂದು ಸೌಕರ್ಯಗಳು ಇಲ್ಲದೆ ಇರುವಂಥದ್ದು, ಅಂದರೆ ಲಾರ್ಜ್ ಪ್ರೊಡಕ್ಷನ್ಗೆ ಬೇಕಾಗಿರುವಂಥ ನೆಸೆಸರಿ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಇಲ್ಲ ನೆಸೆಸರಿ ಎಕ್ಸ್ಪರ್ಟೀಸ್ ಇರ್ಬೋದು, ಅದು ಸದ್ಯಕ್ಕೆ ಇಲ್ಲ. ಸೊ ಇಷ್ಟು ಚಾಲೆಂಜಸ್ ಇರುವಾಗ ಏನು ಮಾಡ್ಬೋದು? ಈಗ ಇದು ವೇಗವಾಗಿ ಬೆಳೀತಾ ಇದೆ ಅಂತಂದರೆ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ದ್ಯಾಟ್, ಸೊ ದ್ಯಾಟ್ ನಮ್ಮ ಒಂದು ಎಕಾನಮಿ ಡೆವಲಪ್ ಆಗುತ್ತೆ, ಎನ್ವಿರಾನ್ಮೆಂಟ್ ಸಸ್ಟೈನಬಿಲಿಟಿಯನ್ನು ಮೇಂಟೈನ್ ಮಾಡ್ಬೋದು, ಜಾಬನ್ನು ಕ್ರಿಯೇಟ್ ಮಾಡ್ಬೋದು, ಸ್ಟಾರ್ಟಪ್ಸನ್ನು ಡೆವಲಪ್ ಮಾಡ್ಬೋದು. ಸೊ ಈ ಎಲ್ಲ ಒಂದು ಪಾಸಿಟಿವ್ಸನ್ನು ನಾವು ನೋಡಿದಾಗ ಈ ಚಾಲೆಂಜಸನ್ನು ಅಡ್ರೆಸ್ ಮಾಡಬೇಕಾಗುತ್ತೆ. ಸೊ ಏನು ಮಾಡಬೇಕು, ಮುಖ್ಯವಾದ ಒಂದು ಪರಿಹಾರಗಳು ಏನು ಅಂತ ನೋಡಿದ್ರೆ, ಈ ಒಂದು ಬಯೋ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ, ಬಯೋ ಮ್ಯಾನುಫ್ಯಾಕ್ಚರಿಂಗ್ ಇನ್ಫ್ರಾಸ್ಟ್ರಕ್ಚರ್ಗಳಿದೆ, ಅಂದರೆ ಎಕ್ವಿಪ್ಮೆಂಟ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಇಲ್ಲ ಹ್ಯೂಮನ್ ರಿಸೋರ್ಸ್ ಇರ್ಬೋದು, ಎಕ್ಸ್ಪರ್ಟೀಸ್ ಇರ್ಬೋದು, ಇವುಗಳನ್ನೆಲ್ಲ ಇಂಪ್ರೂವ್ ಮಾಡಬೇಕು. ಅಂದರೆ ಮೋರ್ ಆ್ಯಂಡ್ ಮೋರ್ ನಾವು ಡೆವಲಪ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಬಯೋಲಾಜಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಬೇಕು. ನಂತರ ಫರ್ಮೆಂಟೇಷನ್ ಮತ್ತು ಪಾಲಿಮರೈಸೇಷನ್ ಪ್ರಾಸೆಸನ್ನು ಮತ್ತಷ್ಟು ಫಾಸ್ಟ್ ಮಾಡುವಂಥದ್ದು ಇರ್ಬೋದು, ಇಲ್ಲ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಇನ್ವೆಸ್ಟ್ ಮಾಡಿ, ಅಂದರೆ ಹೆಚ್ಚಿನದಾಗಿ ರಿಸರ್ಚನ್ನು ಮಾಡಬೇಕು. ನಂತರ ಸ್ಟ್ಯಾಂಡರ್ಡ್ಸ್ ಮತ್ತು ಸರ್ಟಿಫಿಕೇಷನ್ ಪ್ರಾಸೆಸ್ಗಳನ್ನು ತರುವಂಥದ್ದು. ಸೊ ಇದರಿಂದ ಎಲ್ಲ ಏನಾಗುತ್ತೆ ಅಂತಂದರೆ ಏನು ನಾವು ಒಂದು ಚಾಲೆಂಜಸ್ಗಳಿಂದ ಇವುಗಳನ್ನು ನಾವು ಓವರ್ಕಮ್ ಮಾಡ್ಬೋದು ಅಂತ. ಸೊ ಒಟ್ಟಿನಲ್ಲಿ ನಾವು ನೋಡಿದಾಗ ಈ ಬಯೋಮೆಟೀರಿಯಲ್ಸ್ ಏನಿದೆ ಇದು ಪರಿಸರ ಸ್ನೇಹಿ ವಸ್ತುಗಳಷ್ಟೇ ಅಲ್ಲ, ಬದಲಿಗೆ ಭಾರತದ ಒಂದು ಏನು ಕೈಗಾರಿಕಾ ಕ್ಷೇತ್ರ ಇರ್ಬೋದು, ಇಲ್ಲ ಅಗ್ರಿಕಲ್ಚರ್ ಇರ್ಬೋದು, ಇಲ್ಲ ಕ್ಲೈಮೇಟ್ ಚೇಂಜ್ ಏನಿದೆ ಇವುಗಳ ಒಂದು ಭವಿಷ್ಯವನ್ನು ರೂಪಿಸುವ ಒಂದು ತಂತ್ರಾತ್ಮಕ ಸಾಧನವಾಗಿ ನಾವು ಇದನ್ನ ಪರಿಗಣಿಸಬೇಕಾಗುತ್ತೆ. ಸೊ ಪ್ರಾಪರ್ ಪಾಲಿಸಿ, ಟೆಕ್ನಾಲಜಿ ಮತ್ತು ಇನ್ವೆಸ್ಟ್ಮೆಂಟಿಂದ ಇದನ್ನು ನಮ್ಮ ಒಂದು ಭಾರತದ ಫಾಸಿಲ್ ಫ್ಯೂಯಲ್ ಡಿಪೆಂಡೆನ್ಸ್ ಏನಿದೆ ಇದನ್ನು ರೆಡ್ಯೂಸ್ ಮಾಡೋದಕ್ಕೆ ಬಯೋಮೆಟೀರಿಯಲ್ಸ್ ಇಸ್ ಅ ವೆರಿ ಗುಡ್ ವೇ ಅನ್ನುವಂಥ ಒಂದು ಇನ್ಫಾರ್ಮೇಷನನ್ನು ಈ ಒಂದು ಆರ್ಟಿಕಲ್ ನೀಡ್ತದೆ. ಸೊ ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ರೈಟ್ ಟು ಡಿಸ್ಕನೆಕ್ಟ್ ಇನ್ ಆ್ಯನ್ ಆಲ್ವೇಸ್ ಆನ್ ಇಕಾನಮಿ. ಸೊ ಈ ಒಂದು ಆರ್ಟಿಕಲ್ಲು ನಮ್ಮ ವಿಂಟರ್ ಸೆಷನಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂತಹ ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಏನಿದೆ ಅದರ ಕುರಿತಾಗಿ ಆಗಿರುವಂಥದ್ದಾಗಿದೆ. ಸೊ ನಿಮಗೆ ಈ ಒಂದು ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಏನಿದೆ ಇದರ ಕುರಿತಾಗಿ ನಾವು ಈಗಾಗಲೇ ಕಳೆದ ತಿಂಗಳ ವಿಡಿಯೋಗಳಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಇಫ್ ಯು ವಾಂಟ್ ಜಸ್ಟ್ ಗೋ ದೇರ್ ಆ್ಯಂಡ್ ರಿವೈಸ್ ಇಟ್ ಒನ್ಸ್. ಸೊ ಮೊದಲಿಗೆ ನಮಗೆ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ ಈ ರೈಟ್ ಟು ಡಿಸ್ಕನೆಕ್ಟ್ ಅನ್ನುವಂಥ ಕಾನ್ಸೆಪ್ಟ್ ಯಾಕೆ ಅರೈಸ್ ಆಗಿದೆ ಅನ್ನುವಂಥದ್ದು, ಯಾಕೆ ಈ ಒಂದು ಕಾನ್ಸೆಪ್ಟನ್ನು ಈಗ ತಂದಿದ್ದಾರೆ ಅನ್ನುವಂಥದ್ದು. ಸೊ ಈಗ ನಾವು ನೋಡಿದ್ರೆ ನಮ್ಮ ಒಂದು ಎಕಾನಮಿಯನ್ನು ನೋಡಿದ್ರೆ ಅಥವಾ ಒಂದು ಇಂದಿನ ಒಂದು ಕೆಲಸದ ವಾತಾವರಣವನ್ನು ನಾವು ನೋಡಿದ್ರೆ ಕೆಲಸದ ಸಮಯ ಇರ್ಬೋದು, ಅಂದರೆ ನಮ್ಮ ವರ್ಕ್ ಟೈಮ್ ಏನಿದೆ ಅದು, ಮತ್ತು ನಮ್ಮ ಒಂದು ವೈಯಕ್ತಿಕ ಜೀವನ ಏನಿದೆ, ಅಂದರೆ ಈ ಒಂದು ಏನು ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಏನು ಕರಿತೀವಿ, ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಏನಿದೆ ಅದು ಕರೆಕ್ಟಾಗಿ ಇಲ್ಲ. ಅಂದರೆ ವರ್ಕ್ ಟೈಮು ಮತ್ತು ನಮ್ಮ ಒಂದು ಪರ್ಸ್ನಲ್ ಟೈಮ್ ಎರಡು ಮರ್ಜ್ ಆಗ್ತಾ ಇದೆ. ಸೊ ದ್ಯಾಟ್ ಈಸ್ ಫಸ್ಟ್ ಪಾಯಿಂಟ್. ತದನಂತರ ರಾತ್ರಿ ಇರ್ಬೋದು, ಇಲ್ಲ ಹಾಲಿಡೇಸ್ ಇರ್ಬೋದು, ಇಲ್ಲ ಅಂತಂದರೆ ವೀಕೆಂಡ್ಸಲ್ಲಿ ಇದ್ದರೂ ಕೂಡ ವರ್ಕ್ ಇಮೇಲ್ಸ್ಗೆ ರಿಪ್ಲೈ ಮಾಡೋದಿರ್ಬೋದು, ಇಲ್ಲ ವರ್ಕ್ ಕಾಲ್ಸ್ಗೆ ರಿಪ್ಲೈ ಮಾಡ್ಬೋದಿರ್ಬೋದು, ಇದೆಲ್ಲನೂ ನಾವು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ನಮ್ಮ ಒಂದು ಪರ್ಸ್ನಲ್ ಲೈಫ್ ಮತ್ತು ವರ್ಕ್ ಲೈಫ್ ಎರಡು ಮರ್ಜ್ ಆಗ್ತಾಯಿದೆ. ಎರಡರ ಮಧ್ಯೆ ಒಂದು ಬ್ಯಾಲೆನ್ಸೇ ಇಲ್ಲ ಲೈಫಲ್ಲಿ. ಸೊ ಇದು ಆ್ಯಂಡ್ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಇಂಡಿಯಾನ ನಾವು ನೋಡಿದಾಗ ಈ ಒಂದು ಸ್ಥಿತಿ ಏನಿದೆ ಇದು ಬಹಳನೇ ಗಂಭೀರವಾಗಿದೆ ಅಂತ ಹೇಳ್ಬೋದು. ಈಗ ಭಾರತದಲ್ಲಿ ನಾವು ನೋಡಿದಾಗ ಒಂದು ವಾರಕ್ಕೆ ಮಾಡುವಂಥ ಕೆಲಸದ ಗಂಟೆಗಳೇನಿದೆ, ಅಂದರೆ ಪರ್ ವೀಕ್ ಇಷ್ಟು ಅವರ್ಸ್ ಅಂತ ಏನು ವರ್ಕ್ ಮಾಡಬೇಕಿದೆ, ಇದು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ
ಇದು ಹೆಚ್ಚಿನದಾಗಿದೆ. ಈಗ ಬೇರೆ ದೇಶಗಳಲ್ಲಿ ನಾವು ನೋಡಿದಾಗ ಇಟ್ ವಿಲ್ ಬಿ ಯೂಶಲಿ 40 to 45 hours ಒಳಗಡೆ ಇರುತ್ತೆ. ಅಂದರೆ ಪರ್ ವೀಕ್ 40 to 45 hours ಅವರು ವರ್ಕ್ ಮಾಡಬೇಕು ಅನ್ನುವಂಥ ಒಂದು ನಿಯಮಗಳನ್ನು. ಆ್ಯಂಡ್ ಈಗ ನಾವು ಭಾರತದಲ್ಲಿ ನಾವು ನೋಡಿದ್ರೆ ಬಹುಪಾಲು ಉದ್ಯೋಗಿಗಳೇನಿದ್ದಾರೆ ಇವರು ಆಲ್ಮೋಸ್ಟ್ 49 hours ಹೆಚ್ಚಿನದಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇದರಿಂದ ಏನಾಗುತ್ತೆ, ಒಂದು ಕಡೆ ಅವರ ಎನರ್ಜಿ ಬರ್ನ್ಔಟ್ ಆಗುತ್ತೆ, ಅವ್ರ ಮೇಲೆ ಮೆಂಟಲ್ ಪ್ರೆಷರ್ ಇರ್ಬೋದು, ಇಲ್ಲ ಅಂತಾನೆ ಅವರ ಒಂದು ಹೆಲ್ತ್ ಮೇಲೆ ಆಗುವಂಥ ಒಂದು ಪರಿಣಾಮಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ. ಆ್ಯಂಡ್ ಇದು ಕೇವಲ ಅವರ ಒಂದು ಪರ್ಸ್ನಲ್ ಲೈಫ್ ಅಷ್ಟೇ ಅಲ್ಲ, ಈವನ್ ವೆನ್ ಯು ಕಮ್ ಟು ಅವರ್ ವರ್ಕ್ ಲೈಫ್, ಅಲ್ಲೂ ಕೂಡ ಅದು ಪರಿಣಾಮವನ್ನು ಬೀಳುತ್ತೆ. ಅವರ ಒಂದು ಪ್ರೊಡಕ್ಟಿವಿಟಿ ಇಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಇವಾಗ ನಾವೇ ನೋಡಿ, ಈಗ ಫಸ್ಟ್ 5 days ನಾವು ಓದೋದಕ್ಕೂ ಲಾಸ್ಟ್ ಡೇ ಸ್ಯಾಟರ್ಡೇ ಸಂಡೇ ನಾವು ಓದೋದಕ್ಕೂ ನಮ್ಮ ಒಂದು ಎನರ್ಜಿ ಏನಾಗ್ತದೆ, ಎನರ್ಜಿ ಕಡಿಮೆ ಆಗ್ತಾ ಬರುತ್ತೆ. ಲೈಕ್ ಸ್ಯಾಟರ್ಡೇ ವೀಕೆಂಡ್ಸ್ ಬಂದಾಗ. ಸೊ ದಟ್ ಈಸ್ ವೈ ವಿ ಟೇಕ್ ಲೈಕ್ ಸಂಡೇ ಆಫ್ಟರ್ನೂನ್ ಒಂದು 3 to 4 hours ಇರ್ಬೋದು, 5 hours ನಾವು ಬ್ರೇಕ್ ಅಂತ ತಗೋತೀವಿ. ಸೊ ದಟ್ ನಮ್ಮ ಒಂದು ಬಾಡಿ ಏನಾಗುತ್ತೆ, ರೀಎನರ್ಜೈಸ್ ಆಗುತ್ತೆ ಅನ್ನುವಂಥ ಕಾರಣದಿಂದ. ಬಟ್ ಈಗ ಇಲ್ಲಿ ನಮ್ಮ ಡಿಜಿಟಲ್ ಏಜಲ್ಲಿ ನಾವು ವಿತ್ ರೆಸ್ಪೆಕ್ಟ್ ಟು ಎಂಪ್ಲಾಯ್ಮೆಂಟನ್ನು ನೋಡಿದಾಗ ಏನಾಗುತ್ತೆ ಅಂತಂದರೆ, ಡಿಜಿಟಲ್ ಏಜ್ ಇರುವಂಥ ಕಾರಣ ಈವನ್ ವೀಕೆಂಡ್ಸ್ ಆ ಒಂದು 4 to 5 hours ನಾವು ಸ್ಟೂಡೆಂಟ್ಸ್ಗೆ ಏನು ಸಿಗ್ತಾ ಇರುವಂಥ ಟೈಮ್ ಏನಿದೆ ಅದು ಕೂಡ ಈ ಒಂದು ಎಂಪ್ಲಾಯೀಸ್ಗೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಅವರ ಒಂದು ಪ್ರೊಡಕ್ಟಿವಿಟಿ ರೆಡ್ಯೂಸ್ ಆಗ್ತಾ ಇದೆ, ಮತ್ತು ಮಾನಸಿಕವಾಗಿ ಅವರ ಒಂದು ಮೆಂಟಲ್ ಪ್ರೆಷರ್ ಕೂಡ ಅವ್ರಿಗೆ ಹೆಚ್ಚಾಗ್ತಾ ಇದೆ. ತದನಂತರ ದೈಹಿಕ ಕಾಯಿಲೆಗಳು ಅಂದರೆ ಈಗ ಡಯಾಬಿಟೀಸ್ ಇರ್ಬೋದು, BP ಇರ್ಬೋದು, ಇದೆಲ್ಲ ಕೂಡ ಒಬೆಸಿಟಿ ಇರ್ಬೋದು, ಇದೆಲ್ಲ ಕೂಡ ಹೆಚ್ಚಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಸೊ ಈ ಎಲ್ಲ ಒಂದು ಕಾರಣದಿಂದ ಈ ರೈಟ್ ಟು ಡಿಸ್ಕನೆಕ್ಟ್ ಏನಿದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸೊ ಹಾಗಾದರೆ ಈ ಒಂದು ರೈಟ್ ಟು ಡಿಸ್ಕನೆಕ್ಟ್ ಏನು, ಈ ರೈಟ್ ಟು ಡಿಸ್ಕನೆಕ್ಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಕೆಲಸದ ಒಂದು ಸಮಯ ಏನಿದೆ ಅದು ಮುಗಿದ ನಂತರ ಉದ್ಯೋಗಿಗಳು ಅಥವಾ ಎಂಪ್ಲಾಯೀಸ್ ಏನಿರ್ತಾರೆ ಯಾವುದೇ ರೀತಿಯಾದ ಒಂದು ಕಾಲ್ಸ್ಗಿರ್ಬೋದು ಇಲ್ಲ ಇಮೇಲ್ಸ್ಗಿರ್ಬೋದು ರೆಸ್ಪಾಂಡ್ ಮಾಡುವ ಯಾವುದೇ ಒಂದು ಅವಶ್ಯಕತೆ ಇರೋದಿಲ್ಲ. ಸೊ ಅದರಿಂದ ಏನಾಗುತ್ತೆ, ಅವರು ತಮ್ಮ ಒಂದು ವರ್ಕ್ ಲೈಫ್ ಮತ್ತು ಪರ್ಸ್ನಲ್ ಲೈಫ್ ಮಧ್ಯೆ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡ್ಕೋಬೋದು. ಅಂದರೆ ಈಗ ವೀಕೆಂಡ್ಸ್ ಅವ್ರು ಹೋಗ್ತಾ ಇದ್ದಾರೆ ಅಂತಾನೆ ಅವರಲ್ಲಿ ವರ್ಕ್ ಕಾಲ್ಸನ್ನು ಆನ್ಸರ್ ಮಾಡೋಷ್ಟಿರಲ್ಲ, ವರ್ಕ್ ಇಮೇಲ್ಸ್ಗೆ ರೆಸ್ಪಾಂಡ್ ಮಾಡೋಷ್ಟಿರೋದಿಲ್ಲ. ಅವಾಗ ಏನಾಗುತ್ತೆ, ಅವರು ತಮ್ಮ ಒಂದು ಟೈಮ್ ಏನಿದೆ ಆ ಟೈಮನ್ನು ಕಂಪ್ಲೀಟಾಗಿ ಅವ್ರ ಫ್ಯಾಮಿಲಿ ಜೊತೆ ಇರ್ಬೋದು ಇಲ್ಲ ಫ್ರೆಂಡ್ಸ್ ಜೊತೆ ಇರ್ಬೋದು ಅಲ್ಲಿ ಕಳಿಬೋದು. ಇದರಿಂದ ಒಂದು ಕಡೆ ಅವರ ಫಿಸಿಕಲ್ ಹೆಲ್ತ್ ಚೆನ್ನಾಗಿರುತ್ತೆ, ಬಿಕಾಸ್ ಇಫ್ ದೇ ಗೋ ಔಟ್ ಅಥವಾ ವರ್ಕ್ಔಟ್ ಮಾಡೋದಿರ್ಬೋದು ಏನಾದ್ರು ಮಾಡಿದ್ರು ಅಂತಂದರೆ, ಸೊ ಅದರಿಂದ ಅವರ ಫಿಸಿಕಲ್ ಹೆಲ್ತ್ ಚೆನ್ನಾಗಿರುತ್ತೆ. ಮೆಂಟಲಿ ಅವ್ರು ಬೇರೆ ಜನಗಳ ಜೊತೆ ಅಂದರೆ ತಮ್ಮ ಒಂದು ಫ್ಯಾಮಿಲಿಯ ಜೊತೆ ಇಲ್ಲ ಫ್ರೆಂಡ್ಸ್ ಜೊತೆ ಅವರು ಸಮಯವನ್ನು ಕಳೀತಾ ಇದ್ದಾರೆ ಅಂತಂದರೆ ಅವರ ಮೆಂಟಲ್ ಹೆಲ್ತ್, ಮಾನಸಿಕ ಆರೋಗ್ಯ ಕೂಡ ಅಲ್ಲಿ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಓವರಾಲ್ ಆಗಿ ನೋಡಿದಾಗ ಅವರ ಒಂದು ಬಾಡಿ ಕೂಡ ರೀಎನರ್ಜೈಸ್ ಆಗುತ್ತೆ. ಸೊ ದಟ್ ನೆಕ್ಸ್ಟ್ ವೀಕ್ ಅವರು ಕೆಲಸಕ್ಕೆ ಹೋದಾಗ ಅವರ ಪ್ರೊಡಕ್ಟಿವಿಟಿ ಕೂಡ ಹೆಚ್ಚಾಗಿರುತ್ತೆ, ಅವರ ಒಂದು ಉತ್ಪಾದಕತೆ ಕೂಡ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಆ್ಯಂಡ್ ಇದು ಭಾರತದಲ್ಲೇ ಇದು ಮೊದಲ ಬಾರಿಗೆ ತಂದಿರುವಂಥ ಒಂದು ಏನಂತ ಇಶ್ಯೂ ಅಂತ ಅಲ್ಲ, ಬದಲಿಗೆ ಈಗಾಗಲೇ ನಾವು ಜಾಗತಿಕವಾಗಿ ನಾವು ನೋಡಿದ್ರೆ ಫ್ರಾನ್ಸಲ್ಲಿ ಇರ್ಬೋದು ಇಲ್ಲ ಅಂತಂದರೆ ಸ್ಪೇನ್, ಪೋರ್ಚುಗಲ್, ಇಟಲಿ ಇಲ್ಲೆಲ್ಲ ಕಡೆ ಈಗಾಗಲೇ ಈ ರೀತಿಯಾದ ಒಂದು ಕಾನೂನುಗಳು ಇವೆ. ಫ್ರಾನ್ಸಲ್ಲಿ ಹೇಗಿದೆ ಅಂತಂದರೆ ಆಫ್ಟರ್ ವರ್ಕ್ ಅವರ್ಸ್ ಇಲ್ಲ ವೀಕೆಂಡ್ಸಲ್ಲಿ ನೀವು ಯಾವುದೇ ರೀತಿಯಾಗಿ ವರ್ಕ್ ಕಾಲ್ಸ್ ಇರ್ಬೋದು, ವರ್ಕ್ ರಿಲೇಟೆಡ್ ಏನೇ ಕೆಲಸ ಮಾಡೋ ಆಗಿಲ್ಲ. ಇಟ್ ಈಸ್ ಅನ್ ಆಫೆನ್ಸ್ ಥರ ಅಲ್ಲಿ ಟ್ರೀಟ್ ಮಾಡ್ತಾರೆ ಅವರು. ಸೊ ಆ ರೀತಿಯಾದ ಒಂದು ಕಲ್ಚರನ್ನು ನಾವು ಭಾರತಕ್ಕೆ ತರಬೇಕು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಇನ್ನು ನಾವು ಭಾರತದಲ್ಲಿ ಈಗಿರುವಂಥ ಒಂದು ಲೀಗಲ್ ಸ್ಟೇಟಸನ್ನು ನಾವು ನೋಡೋಕೆ ಹೋದರೆ ಯಾವುದೇ ರೀತಿಯಾಗಿ ಎಕ್ಸ್ಪ್ಲಿಸಿಟ್ ಆಗಿ ಈ ಒಂದು ರೈಟ್ ಟು ಡಿಸ್ಕನೆಕ್ಟ್ ಅನ್ನುವಂಥ ಲಾಗಳು ಭಾರತದಲ್ಲಿ ಇಲ್ಲ. ಫಸ್ಟ್ ಥಿಂಗ್. ಎರಡನೇದು ಏನಾಗುತ್ತೆ ಅಂತಂದರೆ, ಈ ಯಾವುದೇ ಒಂದು ಲಾಸ್ ವಿತ್ ರೆಸ್ಪೆಕ್ಟ್ ಟು ಎಂಪ್ಲಾಯೀಸ್ ಅಂದರೆ ಕಾರ್ಮಿಕ ಕಾನೂನುಗಳು ಏನಿದೆ ಇವು ಪಾರಂಪರಿಕ ಉದ್ಯೋಗಗಳಿಗೆ ಅಂದರೆ ಈ ಒಂದು ಫಾರ್ಮಲ್ ಸೆಕ್ಟರ್ಗೆ ಏನಂತೀವಿ ಹೆಚ್ಚಿನದಾದ ಒಂದು ರಕ್ಷಣೆಯನ್ನು ಕೊಡುತ್ತೆ. ಈ ಇನ್ಫಾರ್ಮಲ್ ಸೆಕ್ಟರ್ ಇಲ್ಲ ಅನ್ಆರ್ಗನೈಸ್ಡ್ ಸೆಕ್ಟರ್ ಏನಿರುತ್ತೆ ಇವ್ರುಗಳೆಲ್ಲ ಹೊರಗುಳಿದಿದ್ದಾರೆ. ಇವಾಗ 2020 ಬಂದಿರುವಂತಹ ಲೇಬರ್ ಕೋಡ್ಸ್ ಏನಿದೆ ಇವುಗಳು ಕೆಲಸದ ಒಂದು ಗಂಟೆಗಳ ಮಿತಿಯನ್ನು ಇಟ್ಟಿದ್ರು ಕೂಡ ಎಲ್ಲ ಒಂದು ಉದ್ಯೋಗಗಳಿಗೆ ಇದು ಸಮಾನವಾಗಿ ಅನ್ವಯಿಸೋದಿಲ್ಲ. ನಾವು ಲೇಬರ್ ಕೋಡ್ಸ್ ಬಗ್ಗೆ ಕೂಡ ನೋಡಿದ್ದೀವಿ. ಸೊ ಲೇಬರ್ ಕೋಡ್ಸ್ ಏನು ಹೇಳಿದೆ ಅಂತಂದರೆ ಪ್ರತಿ ವಾರ 48 hours ಅಷ್ಟೇ ಇರಬೇಕು. ಆ್ಯಂಡ್ ಇವನ್ ಇಫ್ ದೇ ವರ್ಕ್ 1 hour ಎಕ್ಸ್ಟ್ರಾ ವರ್ಕ್ ಮಾಡಿದ್ರು ಕೂಡ ಅವ್ರಿಗೆ ಓವರ್ ಪೇಯನ್ನು ಕೊಡಬೇಕು, ಕಾಂಪನ್ಸೇಟ್ ಮಾಡಬೇಕು ಅಂತ ಲೇಬರ್ ಕೋಡ್ಸ್ ಹೇಳಿದೆ. ಇದ್ರ ಕುರಿತಾಗಿ ಕೂಡ ನಾವು ಕಳೆದ ತಿಂಗಳ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಒಂದು ಕಂಡೀಷನನ್ನು ಇಟ್ಟರು ಕೂಡ ದಿಸ್ ಅಪ್ಲೈಸ್ ಫಾರ್ ಫಾರ್ಮಲ್ ಅಥವಾ ಆರ್ಗನೈಸ್ ಸೆಕ್ಟರ್ಗೆ ಇದು ವರ್ಕ್ ಆಗುತ್ತೆ. ಇನ್ಫಾರ್ಮಲ್ ಮತ್ತು ಅನ್ಆರ್ಗನೈಸ್ ಸೆಕ್ಟರ್ಸ್ ಅವರು ಎಲ್ಲಿ ಹೋಗಬೇಕು. ಸೊ ಇದರಿಂದ ಏನಾಗುತ್ತೆ ಅಂದರೆ ಅತಿ ದೊಡ್ಡ ಪ್ರಮಾಣದ ಕಾರ್ಮಿಕ ವರ್ಗ ಏನಿದೆ ಇವರು ಈ ಒಂದು ಅತಿಯಾದ ಕೆಲಸ ಒಂದು ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ಈ ಒಂದು ರೈಟ್ ಟು ಡಿಸ್ಕನೆಕ್ಟ್ ಇದೆ ಇದು ಅಗತ್ಯ ಆಗುತ್ತೆ ಅನ್ನುವಂಥದ್ದು. ಸೊ ಈಗ ಭಾರತಕ್ಕೆ ಏನು ಬೇಕು ಅಂತಂದರೆ ಒಂದು ಕ್ಲಿಯರ್ ಆಗಿರುವಂಥ ಡೆಫಿನಿಷನ್, ರೈಟ್ ಟು ಡಿಸ್ಕನೆಕ್ಟ್ ಅಂದರೆ ಏನು,
ಏನೇನನ್ನ ಅಲ್ಲಿ ನಾವು ಏನಂತೀವಿ ಯಾವ ಒಂದು ಪ್ರಾವಿಷನ್ಸನ್ನು ಅಲ್ಲಿ ಕೊಡಬೇಕು ಅನ್ನುವಂಥ ಒಂದು ಪ್ರಾಪರ್ ಕಾನೂನು ಭಾರತಕ್ಕೆ ಬೇಕಾಗಿದೆ ವಿತ್ ರೆಸ್ಪೆಕ್ಟ್ ಟು ರೈಟ್ ಟು ಡಿಸ್ಕನೆಕ್ಟ್ ಅನ್ನುವಂಥದ್ದು. ಸೊ ದಟ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್. ಸೊ ಇದು ಈ ಆರ್ಟಿಕಲ್ ಮುಖ್ಯವಾಗಿ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಯಾಕೆ ಇಂಪಾರ್ಟೆಂಟ್, ಭಾರತಕ್ಕೆ ಯಾಕೆ ಬೇಕು, ಮತ್ತು ಯಾವ ರೀತಿಯಾಗಿ ಇದು ಹೆಲ್ಪ್ ಮಾಡುತ್ತೆ, ಈ ಒಂದು ಫೀಚರ್ಸನ್ನು ನಾವು ಅನಲೈಸ್ ಮಾಡೋದಕ್ಕೆ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಟ್ಟಿನಲ್ಲಿ ನೋಡಿದಾಗ ಈ ಒಂದು ರೈಟ್ ಟು ಡಿಸ್ಕನೆಕ್ಟ್ ಏನಿದೆ ಇದು ಏನದು ಕೆಲಸ ವಿರೋಧಿ ಹಕ್ಕಾಗೋದಿದೆ, ಬದಲಿಗೆ ಮಾನವ ಕೇಂದ್ರಿತವಾದ ಒಂದು ಅಭಿವೃದ್ಧಿಯ ಮೂಲವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅಂದರೆ ಬೇಸಿಕಲಿ ಇಟ್ ಇಸ್ ಫಾರ್ ಹ್ಯೂಮನ್ ಡೆವಲಪ್ಮೆಂಟ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಭಾರತದಲ್ಲಿ ಈಗ ಏನು ಪಾಪ್ಯುಲೇಷನ್ ಇದೆ ಇದು ಒಂಥರ ಯಂಗ್ ಏಜಲ್ಲಿದೆ. ಅಂದರೆ ಯಂಗ್ ಏಜಲ್ಲಿದೆ ಭಾರತ. ಡೆಮೋಕ್ರೆಟಿಕ್ ಟ್ರಾನ್ಸಿಷನನ್ನು ನೋಡಿದಾಗ ಭಾರತ ಇಸ್ ಅಟ್ ಇಟ್ ಪೀಕ್. ಅಂದರೆ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಜನರಿರುವಂಥ ಕಾರಣ ಕೆಲಸಗಳು ಅಥವಾ ಕೆಲಸದ ಒತ್ತಡ ಹೆಚ್ಚಾಗುವುದು ಆಬ್ವಿಯಸ್ ಆಗಿರುತ್ತೆ. ಸೊ ಅಂತಹ ಒಂದು ಏನಂತೀವಿ ಸಮಯದಲ್ಲಿ ಈ ಒಂದು ರೈಟ್ ಟು ಡಿಸ್ಕನೆಕ್ಟ್ ಏನಿದೆ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಕೇವಲ ಕೆಲಸ ಗಂಟೆಗಳ ಕಡಿತ ಆಗೋದಿಲ್ಲ, ಬದಲಿಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಮೇಂಟೈನ್ ಆಗುತ್ತೆ. ಆ್ಯಂಡ್ ಓವರ್ ಆಲ್ ಆಗಿ ನೋಡಿದಾಗ ಒಂದು ಜೀವನದ ಗುಣಮಟ್ಟ ಹೆಚ್ಚಾಗುತ್ತೆ. ಸೊ ಇದರಿಂದ ರಾಷ್ಟ್ರದ ಒಂದು ಭವಿಷ್ಯ ಕೂಡ ಭವಿಷ್ಯಕ್ಕೆ ಇದು ಹೂಡಿಕೆಯಾಗಿ ನಾವು ಕಾಣಬೇಕಾಗುತ್ತೆ ಅನ್ನೋದು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್ ಆಗಿದೆ. ಇಷ್ಟು ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.